ಸರಣಿ ಮಾಲೆಯಲ್ಲಿ ಇವತ್ತು ಪ್ರಕಾಶ್ ಮಲ್ಪೆಯವರ ಪರಿಕಲ್ಪನೆಯಲ್ಲಿ ಮೂಡಿಬಂದಂತಹ AI ತಂತ್ರಜ್ಞಾನದಿಂದ ನಿರ್ಮಾಣಗೊಂಡ ಉಳ್ಳಾಲದ ರಾಣಿ ಅಬ್ಬಕ್ಕ ಕಿರುಚಿತ್ರ ಬಿಡುಗಡೆ ಸಮಾರಂಭದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮತ್ತು ಕಿರುಚಿತ್ರದ ಬಿಡುಗಡೆಯನ್ನು ಮಾಡಲಿರುವವರು ಡಾಕ್ಟರ್ ವಾಮನ್ ಶೆಣೈ, ಖ್ಯಾತ ವೈದ್ಯರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಪ್ರೊಫೆಸರ್ MB ಪುರಾಣಿಕ್. ಗೌರವ ಉಪಸ್ಥಿತಿಯಲ್ಲಿ ಇರುವಂಥವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಂಸದರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಡಿ ವೇದವ್ಯಾಸ ಕಾಮತ್, ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು. ನಮಗೆ ಅರಿವಾಗುವುದು ನಮ್ಮದು ಸೋಲಿನ ಇತಿಹಾಸವಲ್ಲ, ಅದು ಸಂಘರ್ಷದ ಇತಿಹಾಸ. ಪರಕೀಯರ ದಾಳಿಗೆ ಒಳಗಾಗಿ ದಬ್ಬಾಳಿಕೆಗೆ ಒಳಗಾದಾಗ ಅದನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿದವರು ನಮ್ಮ ದೇಶದ ರಾಜ ಮಹಾರಾಜರು. ಇದರಲ್ಲಿ ನಮ್ಮ ವೀರ ವನಿತೆಯರ ಕೊಡುಗೆ ಬಹಳ ದೊಡ್ಡದು. ದೇಶದಾದ್ಯಂತ ಹೋರಾಟ ಮಾಡಿದಂತಹ ಅನೇಕ ಮಹಿಳಾ ಹೋರಾಟಗಾರರನ್ನು ನಾವಿಲ್ಲಿ ಉಲ್ಲೇಖಿಸಬಹುದು. ಅದರಲ್ಲಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹಿರಿಮೆಯನ್ನು ಪಡೆದಿರುವಂತಹ ಈ ನಮ್ಮ ಮಣ್ಣಿನ ಮಗಳು ಉಳ್ಳಾಲದ ರಾಣಿ ಅಬ್ಬಕ್ಕ ಪೋರ್ಚುಗೀಸರನ್ನು ಸಮರ್ಥವಾಗಿ ಎದುರಿಸಿದ ದಿಟ್ಟ ಮಹಿಳೆ. ಇಂತಹ ವೀರ ವನಿತೆಯರ ಸಾಹಸಗಾಥೆಯನ್ನು ನಮ್ಮ ಜನಾಂಗಕ್ಕೆ ತಿಳಿಸುವ ಮೂಲಕ ರಾಷ್ಟ್ರೀಯತೆಯನ್ನು ಬೆಳೆಸುವ ಪ್ರಯತ್ನವನ್ನು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಉಪನ್ಯಾಸ ಸರಣಿಯ ಮೂಲಕ ಮಾಡ್ತಾ ಬರ್ತಾ ಇದೆ. ಇದಕ್ಕೆ ಪೂರಕವೆಂಬಂತೆ ಇಂದು ಪ್ರಕಾಶ್ ಮಲ್ಪೆ ಅವರ ಪರಿಕಲ್ಪನೆಯಲ್ಲಿ ಮೂಡಿಬಂದಂತಹ ಸಂವೇದನಾ ಫೌಂಡೇಶನ್ ಅರ್ಪಿಸುವ AI ತಂತ್ರಜ್ಞಾನದ ಮೂಲಕ ನಿರ್ಮಾಣಗೊಂಡಂತಹ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಕಿರುಚಿತ್ರ ಬಿಡುಗಡೆಗೊಳ್ಳಲಿದೆ. ನಮ್ಮ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸಿ ಕಿರುಚಿತ್ರವನ್ನು ಬಿಡುಗಡೆ ಮಾಡಲಿರುವವರು ಮಂಗಳೂರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವಾಮನ್ ಶೆಣೈ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರತಕ್ಕಂತಹ ಪ್ರೊಫೆಸರ್ MB ಪುರಾಣಿಕ್. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈಗಾಗಲೇ ನಮ್ಮ ಜೊತೆ ಸೇರಿಕೊಳ್ಳಲಿದ್ದಾರೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯರಾದಂತಹ ಕಿಶೋರ್ ಕುಮಾರ್ ಪುತ್ತೂರು, ಹಾಗೆಯೇ ಹೊಸದಿಗಂತ ದಿನಪತ್ರಿಕೆಯ CEO ಆಗಿರತಕ್ಕಂತಹ ಶ್ರೀ ಪ್ರಕಾಶ್ ಅವರು. ಇದೀಗ ವೇದಿಕೆಯ ಮೇಲಿರತಕ್ಕಂತಹ ದೇವಿ ಸರಸ್ವತಿ ಹಾಗೂ ಭಾರತ ಮಾತೆಯ ಪದತಳಕ್ಕೆ ಪುಷ್ಪಾರ್ಚನೆಗೈದು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡಬೇಕಾಗಿ ಡಾಕ್ಟರ್ ವಾಮನ್ ಶೆಣೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಅಭ್ಯಾಗತರು ಜೊತೆ ದೀಪ ಜ್ಯೋತೆ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತೆ ನಮೋಸ್ತುತೆ ಆತ್ಮಜ್ಯೋತಿರ್ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿರ್ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ಪರಂ ಜ್ಯೋತಿಃ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಆತ್ಮಜ್ಯೋತಿರ್ಪ್ರದೀಪ್ತಾಯ ಬ್ರಹ್ಮಜ್ಯೋತಿ
ज्योतिर्प्रदीप्ताय गुरुज्योतिर्नमोस्तुते। ಇದೀಗ ಸರಸ್ವತಿ ವಂದನೆಯನ್ನು ಮಾಡಲಿದ್ದಾರೆ ಶಾರದಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. प्रणाम 1 2 3। या कुन्देन्दु तुषारहारधवला या शुभ्रवस्त्रान्विता या वीणावरदण्डमण्डितकरा शारदां शारदा हे हंसवाहिनी ज्ञानदायिनी अम्ब विमलमति दे अम्ब विमलमति दे हे हंसवाहिनी ज्ञानदायिनी अम्ब विमलमति दे अम्ब विमलमति दे जग शिर मोर बनाए भारत वह बल विक्रम दे अम्ब विमलमति दे त्याग तपोमय कर दे संयम सत्य स्नेह का वर दे स्वाभिमान कर दे हे हंसवाहिनी ज्ञानदायिनी अम्ब विमलमति दे अम्ब विमलमति दे लव कुश ध्रुव प्रहलाद बने हम मानवता का त्रास हरे हम सीता सावित्री दुर्गा माँ फिर घर भर भर दे हे हंसवाहिनी ज्ञानदायिनी अम्ब विमलमति दे अम्ब विमलमति दे। मातृ प्रणाम 1 2 3। ರಾಣಿ ಅಬ್ಬಕ್ಕ ಈ ಮಣ್ಣಿನಿಂದ ಮರೆಯಾಗಿ 500 ವರ್ಷಗಳಾದ ಮೇಲೆ ಆಕೆಯ ಹೋರಾಟದ ಕಿಚ್ಚನ್ನು, ಆಕೆ ಬದುಕಿದ ರೀತಿಯನ್ನು ಸಮಾಜಕ್ಕೆ ತಿಳಿಸುವ ಕೆಲಸಗಳು ನಡೀತಾ ಇದೆ. ಅದರ ಒಂದು ಭಾಗ ಎಂಬಂತೆ ಇಂದು AI ತಂತ್ರಜ್ಞಾನದ ಮೂಲಕ ರಾಣಿ ಅಬ್ಬಕ್ಕನ ಯುಗವನ್ನು ಮತ್ತೆ ನೋಡುವ ಸೌಭಾಗ್ಯ ನಮ್ಮೆಲ್ಲರದು. ಇದೀಗ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ವೀರರಾಣಿ ಅಬ್ಬಕ್ಕನ ಈ ಸಾಕ್ಷ್ಯಚಿತ್ರದ ನಿರ್ಮಾತೃ ಶ್ರೀ ಪ್ರಕಾಶ್ ಮಲ್ಪೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಎಲ್ರಿಗೂ ನಮಸ್ಕಾರ. ಇದೊಂದು ಸಣ್ಣ ಕಾರ್ಯಕ್ರಮ ಮತ್ತು ಕೇವಲ 2-3 ದಿನಗಳ ಅಂತರದಲ್ಲಿ ಎಲ್ಲ ಅಭ್ಯಾಗತರಿಗೆ ಹೇಳಿರುವಂಥದ್ದು. ಆದರೂ ಕೂಡ ಈ ಸಣ್ಣ ಕಾರ್ಯಕ್ರಮಕ್ಕೆ ಮತ್ತು ತುರ್ತಾಗಿ ಹೇಳಿದರೂ ಕೂಡ ತಾವೆಲ್ಲರೂ ಹಿರಿಯರು, ಶಾಸಕರು, ಸಂಸದರು ಎಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ನನ್ನ ನಮನಗಳು. ಜೊತೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರಿಗೂ ಹಾಗೂ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ಶಿವಾಜಿ ಮಹಾರಾಜರ ಘಟನೆಗಳನ್ನು ಹೇಳ್ತೀವಿ. ಹೇಳಬೇಕಾದದ್ದೇ. ಶಿವಾಜಿ ಮಹಾರಾಜರು ಅವರು ಹುಟ್ಟುವಾಗ ಆಗಿನ ಪರಿಸ್ಥಿತಿ ಬಹಳ ಅನೇಕ ವೈಪರೀತ್ಯಗಳನ್ನು ದಾಟಿ ಅವರು ಛತ್ರಪತಿಯಾದರು, ಹಿಂದ್ವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಇದೆಲ್ಲವನ್ನು ನಾವು ಕೇಳಿದ್ದೀವಿ. ಆದರೆ ಶಿವಾಜಿ ಮಹಾರಾಜರು ಹುಟ್ಟುವುದಕ್ಕಿಂತ ಬರೋಬ್ಬರಿ 100 ವರ್ಷಗಳ ಪೂರ್ವದಲ್ಲಿ ಈ ತುಳುನಾಡಿನಲ್ಲಿ ಒಬ್ಬಳು ಹೆಣ್ಣು ಮಗಳು ಆ ಪೋರ್ಚುಗೀಸರ ಹೆಡೆಮುರಿ ಕಟ್ಟಿ ಅವರ ಬೋಟುಗಳಿಗೆ, ಅವರ ಹಡಗುಗಳಿಗೆ ಬೆಂಕಿಯನ್ನು ಹಚ್ಚಿ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದನ್ನು ನೆನಪಿಸಿಕೊಳ್ಳುವಾಗ ನಿಜಕ್ಕೂ ರೋಮಾಂಚನ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೂ ಶಿವಾಜಿ ಮಹಾರಾಜರ ಬಗ್ಗೆ, ಸಾವರ್ಕರ್ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳಿದ್ದಷ್ಟು ನಾವು ಅದಕ್ಕಿಂತ 100 ವರ್ಷ ಪೂರ್ವದಲ್ಲಿ ನಡೆದಂಥ ಅಬ್ಬಕ್ಕನ ಕಥೆಯನ್ನು ಅಷ್ಟಾಗಿ ನಮ್ಮ ಸಮಾಜಕ್ಕೆ ತಿಳಿಸಿದ್ದೇವಾ ಅನ್ನುವಂಥ ಸಂಗತಿ ನಮ್ಮನ್ನು ಯಾವಾಗಲೂ ಕಾಡುವಂಥದ್ದು. ಇತ್ತೀಚಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಬೆಂಗಳೂರಿನಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಾಗ ಅಲ್ಲಿ ಹಿರಿಯರು ಯೋಚನೆ ಮಾಡುತ್ತಾರೆ, ಅಬ್ಬಕ್ಕರ 500ನೇ ವರ್ಷ ನಡೀತಾ ಇದೆ, ಹಾಗಾಗಿ ವರ್ಷ ಪೂರ್ತಿ ದೇಶದಲ್ಲಿ ಕಾರ್ಯಕ್ರಮಗಳು ನಡೀಬೇಕು ಅನ್ನುವಾಗ ಒಂದಷ್ಟು ಆ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ನನಗೂ ಅನಿಸಿತು. ಆ ದೃಷ್ಟಿಯಿಂದ ಬೇರೆ ಬೇರೆ ಪುಸ್ತಕಗಳನ್ನು, ಕೃತಿಗಳನ್ನು ತೆಗೆದು ಓದ್ತಾ ಇರುವಾಗ ಡಾಕ್ಟರ್ ವಸಂತ ಮಾಧವ್ ಅವರ ಕೃತಿ ಅದು ತುಂಬ ಹೆಚ್ಚು ಆಪ್ತ ಅಂತ ಅನಿಸಿತು. ಅವರೆಲ್ಲೂ ಅಲ್ಲಿ ಜನರು ಆಡಿರುವಂಥ ಜನಪದದ ಆ ಕಥೆಗಳನ್ನು ಸೇರಿಸಿಕೊಳ್ಳದೆ ನೇರವಾಗಿ ಎಲ್ಲೆಲ್ಲ ದಾಖಲೆಗಳಿದೆ, ಅದು ಪೋರ್ಚುಗೀಸರು ಮಾಡಿರುವಂಥ ದಾಖಲೆಗಳಾಗಿರ್ಬೋದು, ಆ ಕಾಲದ ದಾಖಲೆಗಳು, ಅದರ ಆಧಾರದಲ್ಲಿ ಆ ಕೃತಿಯನ್ನು ಮಾಡಿರುವಂಥದ್ದು. ಅದರ ಆಧಾರದಲ್ಲಿ ನಾನೊಂದು ಲೇಖನವನ್ನು ಬರೆದೆ. ಅದೊಂದು ಲೇಖನವು ಪ್ರಕಟವಾಯಿತು. ಸಾಮಾನ್ಯವಾಗಿ ಅದನ್ನು ವಿಡಿಯೋ ಮಾಡುವಂಥದ್ದು ನನ್ನ ಹವ್ಯಾಸ. ಆಗ ನಮ್ಮ ಸಂವೇದನಾ ತಂಡದ ಸಮಾಲೋಚನಾ ತಂಡ ಅವರು ಹೇಳುತ್ತಾರೆ, ಮಾಮೂಲಿಯಾಗಿ ವಿಡಿಯೋ ಮಾಡುವುದಕ್ಕಿಂತ ಹೇಗೂ AI ತಂತ್ರಜ್ಞಾನ ಬಂದಿದೆ, ಅದರಲ್ಲಿ ನಾವೊಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿಬಿಡೋಣ ಅಂತ ಹೇಳಿ ಅವರು ಹೇಳಿದಾಗ ಆ ರೀತಿ ಒಂದು ಕಿರುಚಿತ್ರವನ್ನು ಮಾಡಬೇಕು ಅಂತ ನಾವು ಯೋಜನೆಯನ್ನು ಮಾಡಿದ್ವಿ. ಅದನ್ನು ಮಾಡಬೇಕು ಅಂದಾಗ ನಮಗೆ ಅದನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗಾರರೇ ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ವಿಮ್ಸಿಕಲ್ ಸೊಲ್ಯೂಷನ್ ಡಿಜಿಟಲ್ ಸರ್ವೀಸಸ್ ಅಂತ ಅವರು ಇಲ್ಲಿ ಬಂದಿದ್ದಾರೆ. ಅವರು ಅದನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ಬೇಕಾದಂಥ ಹಿನ್ನೆಲೆಯ ಯಾವುದೆಲ್ಲ ವಿಚಾರಗಳಿದೆ ಅದನ್ನು ಮಾತ್ರ ನಾವು ಕೊಟ್ಟಿದ್ದೇವೆ. ಉಳಿದಂಥದ್ದೆಲ್ಲವನ್ನು ವಿಮ್ಸಿಕಲ್ನ ತಂಡ ನಮಗೆ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಜೊತೆಗೆ ಅದಕ್ಕೆ ಅದು ಎಲ್ಲ ಕಡೆ ಹೋಗಬೇಕು, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದಿಂದ ಹೊರಭಾಗಕ್ಕೂ ಹೋಗಬೇಕು ಅಂತಿದ್ದರೆ ಇಂಗ್ಲೀಷಿನ ಸಬ್ ಟೈಟಲ್ ಬೇಕು ಅಂತ ಹೇಳಿದಾಗ ನಿಖಿಲಾ ಎಸ್ ಹೆಗಡೆಯವರು ಅದಕ್ಕೆ ಬೇಕಾದಂಥ ಆ ಇಷ್ಟು ನಮ್ಮ ಬರವಣಿಗೆ ಏನಿದೆ ಅದನ್ನಷ್ಟು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಒಟ್ಟು ಆ ನಿರ್ಮಾಣವಾಗಲಿಕ್ಕೆ ಇಷ್ಟು ಜನರ ಪರಿಶ್ರಮ, ಅದಲ್ಲದೆ ಒಂದಷ್ಟು ಜನ ಅದರ ಹಿಂದೆ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಸಣ್ಣ ಕಿರುಚಿತ್ರ ಮಾತ್ರ, ಕೇವಲ 13 ನಿಮಿಷ 8 ಸೆಕೆಂಡ್ಗಳ ಒಂದು ಕಿರುಚಿತ್ರ ಅಷ್ಟೇ. ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬಹುದಿತ್ತು ಅನ್ನುವಂಥ ಒಂದು ವಿಚಾರ ಬಂದಾಗ ಅದು ಮಾಡದೇ ಇರೋದಕ್ಕೆ 2 ಕಾರಣಗಳು. ಒಂದು, ಇವತ್ತು ಎಲ್ಲವೂ ರೀಲ್ಸ್ ಯುಗ. ಅಂದರೆ ಕೇವಲ 1 ನಿಮಿಷದಲ್ಲಿ ಒಂದು ರೀಲ್ಸನ್ನು ಪೂರ್ತಿ ನೋಡದೆ ಅದನ್ನು ಸ್ಕ್ರೋಲ್ ಮಾಡುವಂಥ ಮಾನಸಿಕತೆ ಇರುವಾಗ ನಾವು ತುಂಬ ದೀರ್ಘವಾಗಿ ಮಾಡಿದಾಗ ಅದನ್ನು ನೋಡುವುದು ಕಷ್ಟ. ಅದಕ್ಕೋಸ್ಕರ ಸಣ್ಣದಾಗಿ ಕೇವಲ 13 ನಿಮಿಷದಲ್ಲಿ ಅಬ್ಬಕ್ಕನ ಚಿತ್ರವನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಮಾತ್ರವಲ್ಲ, ಎಲ್ಲವನ್ನೂ ಕೊಟ್ಟಾಗ ಆಗ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಮತ್ತು ಅವರಿಗೆ ಎಲ್ಲವನ್ನೂ ಕೊಡುವಂಥದ್ದಾಗಬಾರ್ದು. ಕೇವಲ ಒಂದು ಔಟ್ಲೈನನ್ನು ಮಾತ್ರ ಕೊಡುವಂಥ ಪ್ರಯತ್ನ, ಉಳಿದದಕ್ಕೆ ಹೂರಣವನ್ನು ತುಂಬಿಸುವಂಥ ಕೆಲಸ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇವಲ 13 ನಿಮಿಷಗಳ ಈ ವಿಡಿಯೋವನ್ನು ನಾವು ನಿರ್ಮಾಣ ಮಾಡಿದ್ವಿ. ಇಲ್ಲಿ ಇದನ್ನು ನಿರ್ಮಾಣ ಮಾಡಿದ ನಂತರ ಹಾಗೆ ಯೂಟ್ಯೂಬ್ ಚಾನಲ್ಗೆ ಅದನ್ನು ಅಪ್ಲೋಡ್ ಬಿಡಬಹುದಿತ್ತು.
ಆದರೆ ಅದು ಎಲ್ಲರಿಗೂ ಮುಟ್ಟುತ್ತಾ ಕೇಳಿದರೆ ಎಲ್ಲರಿಗೂ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬೇರೆ ವಿಡಿಯೋಗಳ ರೀತಿ ಅಲ್ಲ, ನಮ್ಮ ತುಳುನಾಡಿನ ಒಬ್ಬಳು ವೀರ ರಾಣಿಯ ಕುರಿತಾದ ಈ ರೀತಿಯ ಚಿತ್ರಗಳು ಅದು ಹೆಚ್ಚು ಪ್ರಚಾರ ಆಗಬೇಕು, ಎಲ್ರಿಗೂ ಮುಟ್ಟುವ ದೃಷ್ಟಿಯಿಂದ ಪ್ರಚಾರ ಆಗಬೇಕು. ಅದಕ್ಕೋಸ್ಕರ ಇಲ್ಲಿರುವಂಥ ಹಿರಿಯರು, ಸಂಸದರು, ಶಾಸಕರನ್ನು ಕರೆದಿರುವಂಥದ್ದು. ನಮ್ಮ ಅಪೇಕ್ಷೆ ಏನು ಅಂತಂದರೆ, ನಿಮ್ಮನ್ನು ಕರೆದಿರೋದು ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವಿಡಿಯೋದ ಪ್ರದರ್ಶನಗಳನ್ನು ಮಾಡಲಿಕ್ಕೆ ನೀವು ನೇತೃತ್ವ ವಹಿಸಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಎರಡನೇದು, ಇಲ್ಲಿರುವಂಥ ವಿದ್ಯಾರ್ಥಿಗಳ ಹತ್ರ ಅಪೇಕ್ಷೆ ಏನು ಅಂತಂದರೆ, ಅಬ್ಬಕ್ಕನ ಕುರಿತಾಗಿರುವಂಥದ್ದು ಕೇವಲ 13 ನಿಮಿಷಗಳ ವಿಡಿಯೋ ಮಾತ್ರ ಇರುವಂಥದ್ದು. ಅದರ ಹೊರತಾಗಿ ನಾವೆಲ್ಲರೂ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅಧ್ಯಯನವನ್ನು ಮಾಡಬೇಕು. ಮುಂದಿನ ಪೀಳಿಗೆಗೆ ಅಬ್ಬಕ್ಕನ ಕುರಿತಾಗಿ ಹೆಚ್ಚು ವಿಷಯಗಳನ್ನು ಕೊಡುವಂಥದ್ದಾಗಬೇಕು ಅಂತ ಹೇಳ್ತಾ, ಬಂದಿರುವಂಥ ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದೀಗ ವೀರರಾಣಿ ಅಬ್ಬಕ್ಕಳ ಇತಿಹಾಸ ಪುಟ ಸೇರಿದಂತಹ ವೀರರಾಣಿ ಅಬ್ಬಕ್ಕಳ ಯುಗವನ್ನು ತೆರೆಯ ಮೇಲೆ ಲೋಕಾರ್ಪಣೆಗೊಳಿಸಬೇಕೆಂದು ಡಾಕ್ಟರ್ ವಾಮನ್ ಶೆಣೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಣಿ ಅಬ್ಬಕ್ಕ ಸಾಕ್ಷ್ಯಚಿತ್ರ. ಹಿಂದ್ವಿ ಸ್ವರಾಜ್ಯದ ನಿರ್ಮಾತೃ ಛತ್ರಪತಿ ಶಿವಾಜಿ ಮಹಾರಾಜರು ತಿಳಿಸುವುದಕ್ಕಿಂತ ಬರೋಬ್ಬರಿ 100 ವರ್ಷಗಳ ಪೂರ್ವದಲ್ಲಿ ಆಕ್ರಮಣಕಾರಿ ಪೋರ್ಚುಗೀಸರ ಹೆಡೆಮುರಿ ಕಟ್ಟಿದ ಕಡಲ ತಡಿಯ ಸಿಂಹಿಣಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕನ ಕಥೆಯಿದು. ಸುಮಾರು 230 ವರ್ಷಗಳ ಕಾಲ ತಮ್ಮ ಸಾಮ್ರಾಜ್ಯದ ಚತುಸ್ಸೀಮೆಯೊಳಗೆ ಯಾವ ಆಕ್ರಮಣಕಾರಿಯನ್ನೂ ಬರಗೊಡದೆ ಅಜೇಯವಾಗಿ ರಾಜ್ಯಭಾರ ನಡೆಸಿದ ವಿಜಯನಗರ ಸಾಮ್ರಾಜ್ಯ 1565ರ ರಕ್ಕಸ ತಂಗಡಿ ಯುದ್ಧದಲ್ಲಿ ಸೋಲೊಪ್ಪಿಕೊಂಡು ಪತನದ ಅಂಚಿನಲ್ಲಿತ್ತು. ವಿಜಯನಗರದ ಸಾಮರ್ಥ್ಯ ಕುಂದಿದೆ ಎಂದು ತಿಳಿತಾ ಇದ್ದಂತೆ ಅಲ್ಲಿಯವರೆಗೆ ಬಾಲ ಮುದುರಿಕೊಂಡಿದ್ದ ಆಕ್ರಮಣಕಾರಿಗಳು ಮತ್ತೆ ಚಿಗುರಿದರು. ವ್ಯಾಪಾರಕ್ಕೆಂದು ಬಂದಿದ್ದ ಪೋರ್ಚುಗೀಸರು ಗೋವಾದಲ್ಲಿ ನೆಲೆಯೂರಿ ಕರ್ನಾಟಕದ ಕರಾವಳಿಯಲ್ಲಿ ಲೂಟಿ ಆರಂಭ ಮಾಡಿದರು. ಬಸ್ರೂರು, ಬಾರ್ಕೂರು, ಮಂಗಳೂರು ಸಹಿತವಾಗಿ ಕರಾವಳಿಯ ಬಂದರುಗಳನ್ನು ಸಂಪೂರ್ಣ ತಮ್ಮ ವಶಕ್ಕೆ ತೆಗೆದುಕೊಂಡರು. ತಮ್ಮನ್ನು ಒಪ್ಪದವರನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸಿದರು. ಅಸಂಖ್ಯ ಅಂಗಡಿ ಮನೆಗಳಿಗೆ, ತೆಂಗಿನ ತೋಟಗಳಿಗೆ ಬೆಂಕಿ ಇಟ್ಟರು. ಇಲ್ಲಿನ ತಾಮ್ರ, ಬೆಲೆ ಬಾಳುವ ಮಣಿಗಳು, ಪಾದರಸ, ಕರಿಮೆಣಸು, ಏಲಕ್ಕಿ ಮುಂತಾದ ಸಾಂಬಾರ ಪದಾರ್ಥಗಳು ಎಲ್ಲವನ್ನು ಮನಸೋ ಇಚ್ಛೆ ದೋಚಿದರು. ಬಂದರಿನಲ್ಲಿದ್ದ ನಮ್ಮವರ ಹಡಗುಗಳನ್ನು ಮುಳುಗಿಸಿದರು. ಸಮಕಾಲೀನ ಪೋರ್ಚುಗೀಸ ಇತಿಹಾಸಕಾರ ಕ್ಯಾಸ್ಟನಿಡಾ ಈ ಎಲ್ಲ ಘಟನೆಗಳನ್ನು ಸವಿವರವಾಗಿ ದಾಖಲು ಮಾಡ್ತಾರೆ. ಗೋವಾದಿಂದ ಉಳ್ಳಾಲದ ತನಕ ಕರಾವಳಿಯನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿರಿಸಿಕೊಂಡು ಸಮುದ್ರದಲ್ಲಿನ ಯಾವುದೇ ಚಟುವಟಿಕೆಗೆ ಪೋರ್ಚುಗೀಸರಿಂದ ಅನುಮತಿ ಪಡೆಯಬೇಕಾದ ಅನಿವಾರ್ಯತೆ ನಮ್ಮವರದಾಗಿತ್ತು.
ಉಳಿದ ಆಳರಸರು ಆಕ್ರಮಕರ ಕಾರ್ಯಗಳಿಗೆ ತಲೆಬಾಗಿ ಭಾರತೀಯರ ಮೇಲೆ ಅವರ ದೌರ್ಜನ್ಯಗಳನ್ನು ಕಂಡು ಕಾಣದಂತಿದ್ದು ಕಾಲ ಕಾಲಕ್ಕೆ ಕಪ್ಪವನ್ನು ತಪ್ಪದೆ ನೀಡುತ್ತಾ ತೆಪ್ಪಗಿದ್ದ ಸಂದರ್ಭದಲ್ಲಿ ಬೆಂಕಿಯ ಚೆಂಡಿನಂತೆ ಪೋರ್ಚುಗೀಸರ ಹಡಗುಗಳಿಗೆ ಬೆಂಕಿ ಹಚ್ಚಿ ಅಧರ್ಮಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕ. 15ನೇ ಶತಮಾನದವರೆಗೂ ಉತ್ತರದ ಅಂಕೋಲಾ ನದಿಯಿಂದ ದಕ್ಷಿಣದ ಕಾಸರಗೋಡಿನ ಪಯಸ್ವಿನಿ ನದಿಯ ತನಕ ಸಮುದ್ರ ತಟದಿಂದ ಸಹ್ಯಾದ್ರಿ ಅಂಚಿನವರೆಗಿನ ಪ್ರದೇಶವನ್ನ ತುಳುನಾಡು ಎಂದೇ ಕರೆಯಲಾಗ್ತಾ ಇತ್ತು. ತನ್ನದೇ ಆದ ವೈಶಿಷ್ಟ್ಯಪೂರ್ಣ ರಾಜಕೀಯ ಸಾಂಸ್ಕೃತಿಕ ಪರಂಪರೆಗಳಿದ್ದ ಪ್ರದೇಶ ಈ ತುಳುನಾಡು. ಪುರುಷರು ಮಾತ್ರ ರಾಜ್ಯವಾಳಬೇಕಾದವರು. ಅಕಸ್ಮಾತ್ ಗಂಡು ಸಂತಾನವಿಲ್ಲದಿದ್ದರೆ ಆ ರಾಜ್ಯಕ್ಕೆ ಭವಿಷ್ಯವೇ ಇಲ್ಲ ಅನ್ನುವ ಮಾನಸಿಕತೆಯಲ್ಲಿ ಯುರೋಪಿನಂತಹ ಮುಂದುವರಿದ ದೇಶಗಳಿದ್ದಾಗ ಅಳಿಯ ಸಂತಾನ ಕಟ್ಟಿನ ಸಂಪ್ರದಾಯದಂತೆ ಸ್ತ್ರೀಯರಿಗೂ ಪಟ್ಟ ಕಟ್ಟಿ ಅವರ ಶೌರ್ಯವನ್ನ ಒರೆಗಲ್ಲಿಗೆ ಹಚ್ಚಿ ಭಾರತೀಯ ನಾರಿಯರ ಪರಾಕ್ರಮವನ್ನ ಜಗತ್ತಿಗೆ ತಿಳಿಯಪಡಿಸಿದ ವಿಶಿಷ್ಟ ಸಂಪ್ರದಾಯ ತುಳುನಾಡಿನದ್ದು. ಅಬ್ಬಕ್ಕ ತುಳುನಾಡನ್ನು ಆಳುತ್ತಿದ್ದ ಚೌಟ ವಂಶಕ್ಕೆ ಸೇರಿದವಳು. ಅಹಿಂಸಾ ಪರಮೋಧರ್ಮ ಎನ್ನುವ ಜೈನ ಮತವನ್ನ ಅನುಸರಿಸುವವಳಾಗಿದ್ದರೂ ಧರ್ಮಹಿಂಸಾ ತಥೈವಚ ಎನ್ನುತ್ತಾ ರಾಷ್ಟ್ರ ರಕ್ಷಣೆಗಾಗಿ ಕತ್ತಿಯನ್ನು ಹಿಡಿದು ಭಾರತೀಯ ಸಂಸ್ಕೃತಿಯನ್ನ ಮೆರೆದವಳು. ಚೌಟರ ಅರಸು ಮನೆತನದಲ್ಲಿ ಅಬ್ಬಕ್ಕ ಹೆಸರಿನ 4 ಆಳಿದ ದಾಖಲೆಗಳು ಇರುವುದರಿಂದ ಈಕೆಯನ್ನ ಹಿರಿಯ ಅಬ್ಬಕ್ಕಳೆಂದೇ ಇತಿಹಾಸಕಾರರು ಗುರುತಿಸ್ತಾರೆ. ಈಕೆ ಉಳ್ಳಾಲವನ್ನ ಆಳಿದ್ದು 1554ರಿಂದ 1588ರವರೆಗೆ. ಅಬ್ಬಕ್ಕ ಪಟ್ಟಕ್ಕೆ ಬರುವ ಮೊದಲೇ ಯುದ್ಧ ಕೌಶಲ್ಯಗಳು, ಆಡಳಿತ ತರಬೇತಿಯನ್ನ ಮೊದಲೇ ಹೊಂದಿದ್ದಳು. ಜೊತೆಗೆ ಉತ್ತಮ ರೀತಿಯಲ್ಲಿ ಶಾಸ್ತ್ರಾಭ್ಯಾಸವನ್ನು ಕೂಡ ಮಾಡಿದ್ದಳು. ಮಾತ್ರವಲ್ಲದೆ ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಅಬ್ಬಕ್ಕಳಿಗೆ ಅಪಾರ ಅಭಿರುಚಿ ಇತ್ತು ಎಂಬುದನ್ನ ಪೋರ್ಚುಗೀಸ್ ಇತಿಹಾಸಕಾರರು ತಮ್ಮ ಬರವಣಿಗೆಯಿಂದ ತಿಳಿಯಪಡಿಸುತ್ತಾರೆ. ಅರಬ್ಬರು ಕಲ್ಲಿಕೋಟೆಯ ಸಾಮುದ್ರಿ ಅರಸ ಅಂದರೆ ಜಾಮೋರಿನ್ ಮತ್ತು ಇನ್ನಿತರ ರಾಜರ ಜೊತೆ ವ್ಯಾವಹಾರಿಕ ಒಪ್ಪಂದವನ್ನು ಮಾಡಿಕೊಂಡಿದ್ದ ರಾಣಿ ಅಬ್ಬಕ್ಕ ಆ ಕಾಲದಲ್ಲಿಯೇ ಸಾಗರೋತ್ತರ ವ್ಯವಹಾರಗಳನ್ನು ನಡೆಸಿದ್ದಳು. ಆದರೆ ಕರ್ನಾಟಕ ಕರಾವಳಿಯಲ್ಲಿ ನಮ್ಮ ಆಧಿಪತ್ಯವಿರುವುದರಿಂದ ನಮ್ಮ ಅನುಮತಿ ಇಲ್ಲದೆ ಉಳ್ಳಾಳದ ರಾಣಿ ನಡೆಸ್ತಾ ಇರುವಂತಹ ವ್ಯವಹಾರ ಪೋರ್ಚುಗೀಸರನ್ನ ಕೆರಳಿಸಿತು. ಅಬ್ಬಕ್ಕಳಿಗೆ ಎಚ್ಚರಿಕೆ ನೀಡಿದರು. ಅವರ ಕಾನೂನುಗಳಿಗೆ ಕ್ಯಾರೆ ಅನ್ನದ ಅಬ್ಬಕ್ಕ ಬೆಳೆ ನನ್ನ ದೇಶದ್ದು, ಬೆಳೆದವರು ನನ್ನ ದೇಶದ ರೈತರು, ಸಮುದ್ರ ನನ್ನ ದೇಶದ್ದು, ಇಲ್ಲಿ ವ್ಯವಹಾರ ಮಾಡುವುದಕ್ಕೆ ಎಲ್ಲಿಂದಲೂ ಬಂದ ದರೋಡೆಕೋರರ ಅನುಮತಿ ನಾನು ಪಡೆದುಕೊಳ್ಳಬೇಕೆ? ಸಾಧ್ಯವಿಲ್ಲ ಎಂದು ದಿಟ್ಟತನದಿಂದ ಉತ್ತರ ನೀಡಿದ್ದಳು. ಪೋರ್ಚುಗೀಸರಿಂದ ಬರಬಹುದಾದ ಅಪಾಯವನ್ನು ತಡೆಗಟ್ಟಲು ಮತ್ತು ಅವರನ್ನು ಸಂಪೂರ್ಣ ಮಟ್ಟ ಹಾಕಲು ಅಬ್ಬಕ್ಕ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದ್ದಳು. ಮೀನುಗಾರ ಸಮಾಜದ ಉಳ್ಳಾಲದ ಚೆನ್ನಪ್ಪ ಗುರಿಕಾರ ರಾಣಿ ಅಬ್ಬಕ್ಕಳ ನೌಕಾದಳದ ಮುಖ್ಯ ಅಧಿಕಾರಿಯಾಗಿದ್ದ ಕಾರಣ ಅಪಾರ ಸಂಖ್ಯೆಯಲ್ಲಿ ಮೀನುಗಾರ ಸಮಾಜದ ಯುವಕರು ಅಬ್ಬಕ್ಕನ ಸೈನ್ಯವನ್ನು ಸೇರಿಕೊಳ್ಳುವುದು ಸಾಧ್ಯವಾಯಿತು. ಜೊತೆಗೆ ಕರಾವಳಿಯ ಬಿಲ್ಲವರು, ಬಂಟರು, ಮಾಪಿಳ್ಳೆಗಳು ಅಬ್ಬಕ್ಕನ ಸೈನ್ಯವನ್ನು ಸೇರಿ ಆಕೆಯ ಸೈನ್ಯದ ಶಕ್ತಿಯನ್ನು ಮತ್ತಷ್ಟು ಸಮರ್ಥವಾಗಿಸಿದ್ದರು. ಪೋರ್ಚುಗೀಸರಿಂದ ಸಂಭಾವ್ಯವಾದ ದಾಳಿಯನ್ನು ಊಹಿಸಿದ ಅಬ್ಬಕ್ಕ ಉಳ್ಳಾಲದಲ್ಲಿ ಅವೇಧ್ಯವಾದಂತಹ ಕೋಟೆಯನ್ನು ನಿರ್ಮಿಸಿ ಅದರ ಮೇಲೆ ಫಿರಂಗಿಗಳನ್ನು ಸನ್ನದ್ಧವಾಗಿರಿಸಿದ್ದಳು. ರಾಣಿ ಅಬ್ಬಕ್ಕ ಅಷ್ಟು ಸುಲಭದಲ್ಲಿ ಬಗ್ಗುವವಳಲ್ಲವೆಂದು ಮೊದಲೇ ಅರಿತಿದ್ದ ಆಗಿನ ಪೋರ್ಚುಗೀಸ್ ವೈಸರಾಯ್ 1555ರಲ್ಲಿ ತನ್ನ ಅತ್ಯಂತ ಸಮರ್ಥನಾದ ಅಡ್ಮಿರಲ್ ಡೋಮ್ ಅಲ್ವೇರೋ ಡಾ ಸಿಲ್ವೇರನ ನೇತೃತ್ವದಲ್ಲಿ 21 ಯುದ್ಧ ನೌಕೆಗಳನ್ನು ಮಂಗಳೂರಿಗೆ ಕಳುಹಿಸ್ತಾನೆ. ಆರಂಭವಾಯಿತು ಮಂಗಳೂರಿನಲ್ಲಿ ಪೋರ್ಚುಗೀಸರಿಂದ ನರಮೇಧ. ಉಳ್ಳಾಲದ ಸೋಮೇಶ್ವರ ದೇವಸ್ಥಾನದ ಮೇಲೂ ಬರ್ಬರ ದಾಳಿಯಾಯಿತು. ಅಬ್ಬಕ್ಕ ತಡ ಮಾಡಲಿಲ್ಲ. ಪೋರ್ಚುಗೀಸರೇ ಬೆಚ್ಚಿ ಬೀಳುವಂಥ ಪ್ರತ್ಯಾಘಾತಗಳು ಆರಂಭವಾದವು. ತೆಂಗಿನ ಗರಿಗಳಿಂದ ತಯಾರು ಮಾಡಿದ ಸೂಟೆಗಳು, ತೆಂಗಿನ ಗೆರಟೆಯೊಳಗೆ ಗೋವಿಯ ಮದ್ದನ್ನು ತುಂಬಿಸಿ ತಯಾರಿಸಿದ ಬಾಂಬುಗಳು, ಪುಂಖಾನುಪುಂಖವಾಗಿ ಬರುತ್ತಿದ್ದ ಬೆಂಕಿಯ ಬಾಣಗಳಿಂದ, ಗೆರಟೆ ಬಾಂಬುಗಳಿಂದ ಪೋರ್ಚುಗೀಸರು ತತ್ತರಿಸಿದರು. ಅನೇಕರು ಪ್ರಾಣ ಕಳೆದುಕೊಂಡರು.
ಪ್ರಾಣ ಉಳಿಸಿಕೊಂಡವರ ಮುಖ ಮೂತಿಗಳು ಸುಟ್ಟು ಹೋದವು. ಯುದ್ಧಕ್ಕೆ ಬಂದಿದ್ದ ಆ 21 ಹಡಗುಗಳು ಕೂಡ ಸಂಪೂರ್ಣ ಸುಟ್ಟು ಭಸ್ಮವಾದವು. ಸಾಕಷ್ಟು ಸಾವು ನೋವುಗಳು ಆಗ್ತಾ ಇರುವುದನ್ನು ಕಂಡು ಕಲ್ಲಿಕೋಟೆಯ ದೊರೆ ಸಾಮುದ್ರಿ ಅರಸ ಮಧ್ಯಸ್ಥಿಕೆ ವಹಿಸಿದ, ಸಂಧಾನ ಮಾಡಿ ಯುದ್ಧವನ್ನ ನಿಲ್ಲಿಸಿದ. ಅಬ್ಬಕ್ಕ ಮತ್ತವಳ ಸೈನ್ಯದ ವೀರಾವೇಶವನ್ನು ಜೀರ್ಣ ಮಾಡಿಕೊಳ್ಳಲು ಪೋರ್ಚುಗೀಸರಿಗೆ ಬರೋಬ್ಬರಿ 2 ವರ್ಷಗಳೇ ಬೇಕಾಯಿತು. ಆದರೆ ಹೊನ್ನು, ಮಣ್ಣು ಮತ್ತು ಅಧಿಕಾರದ ಆಸೆಯಿಂದ ಮತ್ತೆ 1557ರಲ್ಲಿ ಮತ್ತೊಮ್ಮೆ ಕಾಲು ಕೆರೆದು ಯುದ್ಧಕ್ಕೆ ಬಂದರು. ಆಗ ಪೋರ್ಚುಗೀಸರ ಮುಂದಾಳುವಾಗಿದ್ದವನು ಲೂಯಿಸ್ ಟಿಮೆಲ್ಲೋ. ಪರಕೀಯರ ನೌಕೆಗಳು ಉಳ್ಳಾಲಕ್ಕೆ ಬಂದು ಮುಟ್ಟುವ ಮೊದಲೇ ಅಬ್ಬಕ್ಕನ ಸೈನ್ಯ ಮತ್ತು ಕರಾವಳಿಯ ಮೀನುಗಾರರು ಪ್ರಬಲ ಪ್ರತ್ಯಾಘಾತಗಳನ್ನು ಒಡ್ಡಿದರು. ಮುಂದೆ ನಡೆದ ಭೀಕರ ಯುದ್ಧದ ಪರಿಣಾಮ ಸಮುದ್ರದ ಮೂಲಕ ನೌಕೆಯಲ್ಲಿ ಬಂದ ಆಕ್ರಮಣಕಾರಿಗಳು ಬದುಕಿದರೆ ಬಾಳು ಎಂಬಂತೆ ರಸ್ತೆಗಳ ಮೂಲಕ ಗೋವಾಕ್ಕೆ ಪಲಾಯನ ಮಾಡಿದರು. ಮುಂದೆ 10 ವರ್ಷಗಳ ಕಾಲ ಉಳ್ಳಾಲದ ಕಡೆ ತಲೆ ಹಾಕಿಯೂ ಮಲಗಲಿಲ್ಲ ಪೋರ್ಚುಗೀಸರು. ಮತ್ತೆ ಆರಂಭವಾಯಿತು ಅಬ್ಬಕ್ಕನ ಅಜೇಯ ರಾಜ್ಯಭಾರ. ಒಂದೆಡೆ ಪೋರ್ಚುಗೀಸರಿಗೆ ಸಲ್ಲುತ್ತಿದ್ದ ಕಪ್ಪಕ್ಕೂ ಕಲ್ಲು ಬಿತ್ತು. ಮತ್ತೊಂದೆಡೆ ಅವರ ವೈರಿ ಕಲ್ಲಿಕೋಟೆಯ ದೊರೆ ಸಾಮುದ್ರಿ ಅರಸನ ಜೊತೆಗೆ ರಾಜಕೀಯ ಸಖ್ಯವನ್ನು ಬೆಳೆಸಿಕೊಂಡು ಅವನ ಹಡಗುಗಳ ಜೊತೆ ಪರ್ಷಿಯಾ, ಅರಬ್ ಮುಂತಾದ ದೇಶಗಳ ಜೊತೆ ವ್ಯಾಪಾರ ವ್ಯವಹಾರವನ್ನು ಪುನರಾರಂಭ ಮಾಡಿದಳು ಅಬ್ಬಕ್ಕ. ಭಾರತದ ಪಶ್ಚಿಮ ಸಮುದ್ರದಲ್ಲಿ ವ್ಯವಹಾರಕ್ಕೆ ಪೋರ್ಚುಗೀಸರು ವಿಧಿಸಿದ್ದ ಸಮುದ್ರ ವ್ಯವಹಾರಗಳ ತೆರಿಗೆ ಕರ್ತಾಜಿಗೆ ಕವಡೆ ಕಿಮ್ಮತ್ತಿನ ಬೆಲೆಯೂ ಇಲ್ಲದಾಯಿತು. ಮತ್ತೆ ಬಂದರು ದಂಡೆತ್ತಿ ಪೋರ್ಚುಗೀಸರು. ಆ 3ನೇ ಕದನದಲ್ಲಿ ಪೋರ್ಚುಗೀಸರ ಸೇನಾಧಿಕಾರಿಯಾಗಿದ್ದವ ಜಾವೋ ಪಿಕ್ಸಿವೋಟೋ. ರಾಣಿ ಅಬ್ಬಕ್ಕ ಎದೆ ಕವಚವನ್ನು ಧರಿಸಿ ಬಿಳಿ ಕುದುರೆಯ ಮೇಲೆ ಕುಳಿತು ಸೈನಿಕರಲ್ಲಿ ಯುದ್ಧೋತ್ಸಾಹವನ್ನು ತುಂಬುತ್ತಿದ್ದ ರೀತಿಯನ್ನ ಪೋರ್ಚುಗೀಸ್ ಇತಿಹಾಸಕಾರರಾದ ಕೂಟೋ ಮತ್ತು ಫ್ರಾನ್ಸಿಕೋ ಬಹಳವಾಗಿ ಮೆಚ್ಚಿ ದಾಖಲು ಮಾಡುತ್ತಾರೆ. ಪೋರ್ಚುಗೀಸ್ ಸೈನಿಕರು ಉಳ್ಳಾಳವನ್ನ ಆಕ್ರಮಣ ಮಾಡ್ತಾರೆ. ಕಂಡವರನ್ನು ಸುಟ್ಟರು, ಊರಿಗೆ ಬೆಂಕಿ ಇಟ್ಟರು, ಕ್ರೂರವಾಗಿ ಜನರನ್ನ ಹಿಂಸೆ ಮಾಡತೊಡಗಿದರು. ಅಬ್ಬಕ್ಕ ಮತ್ತವಳ ಸೈನಿಕರು ಪೋರ್ಚುಗೀಸರಿಗೆ ಬಹಳ ಪ್ರಬಲವಾದ ಪ್ರತಿರೋಧವನ್ನು ತೋರಿದರು. ಅಪಾರವಾದ ಸಾವು ನೋವುಗಳು ಉಳ್ಳಾಲದಲ್ಲಿ ಸಂಭವಿಸುತ್ತಿರುವುದನ್ನು ಕಂಡು ಅಬ್ಬಕ್ಕ ಯುದ್ಧ ತಂತ್ರದ ಭಾಗವಾಗಿ ತನ್ನ ಸೈನಿಕರ ಜೊತೆ ಅಲ್ಲಿಂದ ತಪ್ಪಿಸಿಕೊಂಡು ಪಕ್ಕದ ಬೆಟ್ಟಗಳಲ್ಲಿ ತಲೆಮರೆಸಿಕೊಂಡರು. ಇತ್ತ ಅಬ್ಬಕ್ಕ ಓಡಿ ಹೋದಳೆಂದು ಪೋರ್ಚುಗೀಸ್ ಸೈನಿಕರು ವಿಜಯೋನ್ಮಾದದಿಂದ ಕಂಠಪೂರ್ತಿ ಕುಡಿದು ತೂರಾಡ್ತಾ ಇದ್ದಾಗ ರಾತ್ರಿಯ ಹೊತ್ತು ಇದ್ದಕ್ಕಿದ್ದಂತೆ ಅಬ್ಬಕ್ಕ ತನ್ನ ಸೈನಿಕರೊಂದಿಗೆ ಸಿಂಹಿಣಿಯಂತೆ ಎರಗುತ್ತಾಳೆ. ಸೇನಾಧಿಕಾರಿ ಜಾವೋ ಪಿಕ್ಸಿವೋಟೋ ಅಬ್ಬಕ್ಕನ ಅಬ್ಬರಕ್ಕೆ ಸಿಲುಕಿ ಇಹಲೋಕವನ್ನೇ ತ್ಯಜಿಸ್ತಾರೆ. ನಮ್ಮ ಸೇನಾಧಿಕಾರಿಯನ್ನ ಬರ್ಬರವಾಗಿ ಯಮಪುರಿಗಟ್ಟಿದ ಸುದ್ದಿ ತಿಳಿತಾ ಇದ್ದಂತೆ ಪೋರ್ಚುಗೀಸ್ ಸೈನಿಕರು ಅರ್ಧ ದಾರಿಯಲ್ಲಿ ತಮ್ಮ ನೌಕೆಗಳನ್ನ ಗೋವಿಯತ್ತ ತಿರುಗಿಸಿ ಓಡಿದರು. ಅಸಂಖ್ಯ ಪೋರ್ಚುಗೀಸ್ ಸೈನಿಕರು ಸತ್ತು ಬಿದ್ದರು. ಬದುಕಿ ಉಳಿದವರು ಕಂಗಾಲಾಗಿ ವೈರಿಗಳು ಯಾರು, ನಮ್ಮವರು ಯಾರು ಎಂದು ತಿಳಿಯಲಾಗದೆ ತಮ್ಮವರಿಗೆ ಗುಂಡು ಹಾರಿಸಿಕೊಂಡರು. 1570 ಹೊತ್ತಿಗೆ ಪೋರ್ಚುಗೀಸರನ್ನ ಭಾರತದಿಂದ ಓಡಿಸಲು ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ, ಕಲ್ಲಿಕೋಟೆಯ ಸಾಮುದ್ರಿ ಅರಸ ಮುಂತಾದರು ಸೇರಿ ಯೋಜನೆ ಸಿದ್ಧಪಡಿಸುವಾಗ ಛಲದ ಜ್ವಾಲೆಯಂತಿದ್ದ ರಾಣಿ ಅಬ್ಬಕ್ಕಳು ಅವರೊಂದಿಗೆ ಸೇರಿಕೊಳ್ಳುತ್ತಾಳೆ. ಪೋರ್ಚುಗೀಸರಿಗೆ ಮತ್ತಷ್ಟು ಸಂಕಟವಾಯಿತು. ಈ ನಡುವೆ ಮಲಬಾರ್ ನೌಕಾಧಿಕಾರಿ ಕುಟ್ಟಿಪೋಖರೆಯನ್ನ ಆಹ್ವಾನ ಮಾಡಿ, ಮಂಗಳೂರಿನಲ್ಲಿದ್ದ ಪೋರ್ಚುಗೀಸರ ಕೋಟೆಯನ್ನ ನೀನು ವಶಪಡಿಸ್ಕೋ, ಅದಕ್ಕೆ ಬೇಕಾದ ಎಲ್ಲ ಖರ್ಚುಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಆತನನ್ನ ಹುರಿದುಂಬಿಸುತ್ತಾಳೆ. ಇದರಿಂದ ಅಪಮಾನಿತರಾದ ಪೋರ್ಚುಗೀಸರು ಮತ್ತೆ ಬಂದರು ಕದನಕ್ಕೆ. ಎಂದಿನಂತೆ ರಾಣಿ ಅಬ್ಬಕ್ಕಳ ವೀರಾವೇಶಕ್ಕೆ, ಅವಳ ಸೈನಿಕರ ಪರಾಕ್ರಮಕ್ಕೆ ಸೀಮೆಯೇ ಇರಲಿಲ್ಲ. ಆದರೆ ತನ್ನ ಗಂಡ ಲಕ್ಷ್ಮಪ್ಪ ಬಂಗರಸ ಪೋರ್ಚುಗೀಸರ ಜೊತೆ ಸೇರಿಕೊಂಡು ನಡೆಸಿದ ದ್ರೋಹದಿಂದಾಗಿ ಅಬ್ಬಕ್ಕ ಸೆರೆ ಸಿಕ್ಕುವಂತಾಯಿತು. ಕಲ್ಲಿಕೋಟೆ ಅರಸನ ಸಂಧಾನದಿಂದ ಬಿಡುಗಡೆಯಾಗಿ ಬಂದ ಆ ಕಡಲ ತಡಿಯ ಸಿಂಹಿಣಿ ಮುಂದೆ 1588ರವರೆಗೆ ಉಳ್ಳಾಲದ ರಾಣಿಯಾಗಿ ಅಜೇಯಳಾಗಿ ರಾಜ್ಯಭಾರ ನಡೆಸ್ತಾಳೆ.
ಮೀಸೆ ತಿರುವುತ್ತಲೇ ಸಿಂಹಾಸನದ ಮೇಲೆ ಕುಳಿತ ಅನೇಕ ರಾಜ ಮಹಾರಾಜರೇ ಆ ಐರೋಪ್ಯರ ಕಾನೂನುಗಳಿಗೆ ಬಗ್ಗಿ ಸಲಾಮು ಹಾಕುತ್ತಿದ್ದ ಕಾಲಘಟ್ಟದಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಆ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಆ ವೀರಮಾತೆ ಅಬ್ಬಕ್ಕಳನ್ನ ತಾಯಿ ಭಾರತಿ ತನ್ನ ಪುತ್ರಿಯಾಗಿ ಪಡೆದು ಇಂದಿಗೆ 500 ಸಂವತ್ಸರಗಳು. ಹದಿನಾಲ್ಕು ನಿಮಿಷಗಳ ಕಾಲ ರಾಣಿ ಅಬ್ಬಕ್ಕಳ ಯುಗ ಕಣ್ಣೆದುರಲ್ಲೇ ಇದೆ ಅನ್ನುವಂತಹ ಭಾವವನ್ನು ಮೂಡಿಸಿತು. ಇದು ಮತ್ತಷ್ಟು ನಮ್ಮಲ್ಲಿ ರಾಷ್ಟ್ರಪ್ರೇಮದ ಕಿಡಿಯನ್ನು ಹೆಚ್ಚಿಸ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಂದೆ ಸಭಾ ಕಾರ್ಯಕ್ರಮ ಇದೆ. ಈಗಾಗಲೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ಮಂಗಳೂರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವಾಮನ್ ಶೆಣೈ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ.ಬಿ. ಪುರಾಣಿಕ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಿ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯರಾದಂತಹ ಕಿಶೋರ್ ಕುಮಾರ್ ಪುತ್ತೂರು, ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಇದರ ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಾಧವ ಎಂಕೆ, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿ ವೇದಿಕೆಗೆ ಆಗಮಿಸಬೇಕಾಗಿ ಅಬ್ಬಕ್ಕನ ಚರಿತ್ರೆಯನ್ನು ಇಂದಿನ ಜನಾಂಗ ಅರಿಯಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿ ಕರಾವಳಿಯಲ್ಲಿ 100 ಉಪನ್ಯಾಸ ಸರಣಿಯ ಪರಿಕಲ್ಪನೆಗೆ ಮೂರ್ತ ರೂಪವನ್ನು ಕೊಟ್ಟಂಥವರು ಡಾಕ್ಟರ್ ಮಾಧವ ಎಂಕೆ, ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿ KRMSS. ಇದೀಗ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಅಧ್ಯಾಪಕ ಬಂಧುಗಳೇ, ಆಗಮಿಸಿರುವಂತಹ ಅತಿಥಿ ಮಹೋದಯರೇ, ದೇವಸ್ವರೂಪಿಯಾದಂತಹ ವಿದ್ಯಾರ್ಥಿ ಮಿತ್ರರೇ, ರಾಷ್ಟ್ರಕ್ಕಾಗಿ ಶಿಕ್ಷಣ, ಶಿಕ್ಷಣಕ್ಕಾಗಿ ಶಿಕ್ಷಕ, ಶಿಕ್ಷಕನೊಂದಿಗೆ ಸಮಾಜ, ಈ ಧ್ಯೇಯವನ್ನು ಇಟ್ಟುಕೊಂಡು 1988ರಿಂದ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಾಚರಿಸಿರುವಂತಹ ದೇಶದ ಅತ್ಯಂತ ದೊಡ್ಡ ಶಿಕ್ಷಕ ಸಂಘಟನೆ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ. ಇದರ ಅಡಿಯಲ್ಲಿ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಸಂಘಟನೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ. ಇದೊಂದು ಸ್ವಭಾವದಲ್ಲಿ ಟ್ರೇಡ್ ಯೂನಿಯನ್ ಆದರೂ ಕೂಡ ಅಂತರಾತ್ಮದಲ್ಲಿ ಮತ್ತು ಪ್ರವೃತ್ತಿಯಲ್ಲಿ ರಾಷ್ಟ್ರ ಪ್ರೇಮವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಪರಂಪರೆಯನ್ನು ಯುವ ಸಮುದಾಯಕ್ಕೆ ಸಶಕ್ತವಾಗಿ ತಲುಪಿಸುವಂತಹ ಆಶಯವನ್ನು ಹೊಂದಿರುವಂಥ ಸಂಘಟನೆ. ಇದರ ವತಿಯಿಂದ ವರ್ಷದುದ್ದಕ್ಕೂ ನಿರಂತರ ಚಟುವಟಿಕೆಗಳು ನಡೆಯುತ್ತಿವೆ. ಕರ್ತವ್ಯ ಬೋಧ್ ದಿವಸ್, ಯುಗಾದಿ ಉತ್ಸವ, ಮೊನ್ನೆ ತಾನೇ ನಡೆದಂತಹ ಗುರುವಂದನಾ ಕಾರ್ಯಕ್ರಮ, ನಾಡಿದ್ದು 26ನೇ ತಾರೀಕು ಮೂಡಬಿದಿರೆಯ ಆಳ್ವಾಸ್ ಮಹಾವಿದ್ಯಾಲಯದಲ್ಲಿ ನಡೆಯುವಂತಹ ಪ್ರೇರಣಾ ದಿವಸ, ಕರ್ನಾಟಕದ ಘನ ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇಂತಹ ಅನೇಕ ಚಟುವಟಿಕೆಗಳನ್ನು ವರ್ಷದುದ್ದಕ್ಕೂ ನಡೆಸಿಕೊಂಡು ಬರ್ತಾ ಇದೆ. ಅದೇ ರೀತಿ ನಮ್ಮ ಇತಿಹಾಸವನ್ನು ಯುವ ಸಮುದಾಯದ ಮುಂದೆ ತೆರೆದಿಡಬೇಕನ್ನುವಂಥ ಪ್ರಯತ್ನ ಕೂಡ ನಮ್ಮ ಸಂಘಟನೆಯಿಂದ ನಡೀತಾ ಇದೆ. ಕಳೆದ ವರ್ಷ ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ವರ್ಷಾಚರಣೆಯ ಪ್ರಯುಕ್ತ ನಮ್ಮ ಸಂಘಟನೆಯ ವತಿಯಿಂದ 300 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೆವು. ಈ ಬಾರಿ ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮ ವರ್ಷಾಚರಣೆ ಸಂಘದ ಒಂದು ಕರೆಯಂತೆ ನಾವು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 500 ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಾದ್ಯಂತ ಆಯೋಜಿಸುವವರಿದ್ದೇವೆ. ಅದರಲ್ಲಿ ಸಿಂಹಪಾಲು
100 ಕಾರ್ಯಕ್ರಮವನ್ನು ಮಂಗಳೂರು ವಿಭಾಗದಲ್ಲಿ ನಾವು ಆಯೋಜಿಸುವುದಕ್ಕೆ ಸಿದ್ಧರಾಗಿದ್ದೇವೆ. ಈಗಾಗಲೇ 15ನೇ ಕಾರ್ಯಕ್ರಮ ಮುಗಿದು ಇವತ್ತು 16ನೇ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ಶ್ರೀ ಶಾರದಾ ವಿದ್ಯಾಲಯದಲ್ಲಿ ನಡೆದಿದೆ. ಕೇವಲ ಇದು ಉಪನ್ಯಾಸ ಅಥವಾ ಭಾಷಣಕ್ಕೆ ಸೀಮಿತ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ, ವೈವಿಧ್ಯತೆಯನ್ನು ತರುವ ಕಾರಣಕ್ಕೋಸ್ಕರ ಇವತ್ತು ಅಬ್ಬಕ್ಕನ ಕುರಿತಾದಂತಹ ಒಂದು ಸಾಕ್ಷ್ಯ ಚಿತ್ರ ಶ್ರೀ ಪ್ರಕಾಶ್ ಮಲ್ಪೆ, ಚಿಂತಕರು, ಸಾಹಿತಿಗಳು, ವಾಗ್ಮಿಗಳಾಗಿರುವಂತಹ ಪ್ರಕಾಶ್ ಮಲ್ಪೆಯವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಬಿಡುಗಡೆಯಾಗಿದೆ. ಅದೇ ರೀತಿ ಮುಂದೆ ನಾವು ಹರಿಕಥೆಯ ಮೂಲಕ ಅಬ್ಬಕ್ಕನ ಒಂದು ಜೀವನ ಚರಿತ್ರೆಯನ್ನು ತೆರೆದಿರುವವರಿದ್ದೇವೆ. ಹಾಗೆ ಅಷ್ಟಾವಧಾನದ ಮೂಲಕ, ಶತಾವಧಾನದ ಮೂಲಕ ಕೂಡ ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಸಂಸ್ಥೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗಳಲ್ಲಿ ನಡೆಸುವುದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಒಂದು ದೀಪ ಬೆಳಗಿಸಿ ಹಿರಿಯರಾದಂತಹ ಡಾಕ್ಟರ್ ವಾಮನ ಶೆಣೈಯವರು, ಮಾನ್ಯ ಸಂಘ ಚಾಲಕರು, ಕ್ಷೇತ್ರೀಯ ಸಂಘ ಚಾಲಕರು ಉದ್ಘಾಟಿಸಿದ್ದಾರೆ ಮತ್ತು ಸಾಕ್ಷ್ಯಚಿತ್ರವನ್ನು ಅನಾವರಣಗೊಳಿಸಿದ್ದಾರೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಸಂಘಟನೆಗೆ ನಿರಂತರ ಬೆಂಬಲ, ಆಶ್ರಯ ಮತ್ತು ಎಲ್ಲ ರೀತಿಯ ನೆರವನ್ನು ನೀಡುವಂತಹ ಸನ್ಮಾನ್ಯ ಪ್ರೊಫೆಸರ್ MB ಪುರಾಣಿಕ್ ಅವರು. ಕಳೆದ ವರ್ಷ ನಮ್ಮ ಸಂಘಟನೆಯಿಂದ ಜೀವಮಾನದ ಸಾಧನೆಗೆ ಅತ್ಯುನ್ನತ ಪ್ರಶಸ್ತಿಯನ್ನು ನ್ಯಾಕಿನ ರಾಷ್ಟ್ರೀಯ ಅಧ್ಯಕ್ಷರಿಂದ ಪಡೆದಿರುವಂಥವರು. ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಸಹ ಕಾರ್ಯವಾರರು ಮತ್ತು ಹೊಸದಿಗಂತ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಶ್ರೀಯುತ ಪ್ರಕಾಶ್ ಅವರು ಇದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಯುವ ಸಂಸದರು ಮಾತ್ರ ಅಲ್ಲ, ಸ್ವತಃ ಸೇನಾನಿಯೂ ಆಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿದ್ದಾರೆ. ಅವರನ್ನು ಅತ್ಯಂತ ಹೆಮ್ಮೆಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಯುವ ಮುಂದಾಳು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮೂಲಕ ಸಮಾಜ ಸೇವೆಗೆ, ರಾಷ್ಟ್ರ ಸೇವೆಗೆ ಧುಮುಕಿದ್ದಂತಹ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿ ಈ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದಂತಹ ಅವರ ಒಂದು ಸುಂದರವಾದಂಥ ಪರಿಕಲ್ಪನೆಯಲ್ಲಿ ಅರಳಿದಂತಹ ಕುಸುಮವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಶ್ರೀಯುತ ಪ್ರಕಾಶ್ ಮಲ್ಪೆ ಅವರಿದ್ದಾರೆ. ಭಾಳಷ್ಟು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಶ್ರೀಯುತ ಪ್ರಕಾಶ್ ಮಲ್ಪೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ನಾವು ಈ 100 ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರು ಸಂಯೋಜಕರನ್ನು ಯೋಚನೆ ಮಾಡಿದ್ದೆವು. ಈ 100 ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥವರು ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿ ಮತ್ತು ಶ್ರೀ ವೆಂಕಟೇಶ್ ನಾಯ್ಕ ಅವರು. AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದರ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಸಂಸ್ಕಾರ ಭಾರತೀಯ ಮಾನ್ಯ ಚಂದ್ರಶೇಖರ್ ಶೆಟ್ಟಿಯವರು, ಹಾಗೆ ಅನೇಕ ಹಿರಿಯರು, ಉಡುಪಿಯ ಬಂಧುಗಳು ಆಗಮಿಸಿದ್ದಾರೆ. ನಾನು ಯಾರನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಿದೆ. ಎಲ್ಲ ಹಿರಿಯರ ಒಂದು ಉಪಸ್ಥಿತಿಯನ್ನು ಗೌರವದಿಂದ ಗುರುತಿಸಿಕೊಂಡು ತಮ್ಮೆಲ್ಲರನ್ನ ಸ್ವಾಗತಿಸಿ, ಈ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಶ್ರೀ ದಯಾನಂದ ಕಟೀಲ್ ಅವರಿದ್ದಾರೆ. ಎಲ್ಲ ರೀತಿಯಲ್ಲಿ ನಮಗೆ ಬೆಂಬಲ ಕೊಡುವಂಥ ಇಲ್ಲಿಯ ಗೌರವಾನ್ವಿತ ಶಿಕ್ಷಕ ವೃಂದದವರಿದ್ದಾರೆ. ಮತ್ತು ನಮ್ಮೆಲ್ಲರ ಹೆಮ್ಮೆ, ನೀವು ಅತ್ಯಂತ ಸುಸಂಸ್ಕೃತ ರೀತಿಯಲ್ಲಿ ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದೀರಿ, ಅತ್ಯುತ್ತಮವಾಗಿ ನಡೆದುಕೊಳ್ತಾ ಇದ್ದೀರಿ. ನಿಮ್ಮೆಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ನಮ್ಮ ಈ ಸಭಾ ಕಾರ್ಯಕ್ರಮ ಅತ್ಯಂತ ಚುಟುಕಾಗಿದೆ. ನಾವು ಯಾರೂ ಹೆಚ್ಚು ಮಾತಾಡೋದಿಲ್ಲ, 3-4 ನಿಮಿಷದಲ್ಲಿ ಮಾತಾಡಿ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದ್ದೇವೆ. ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹೊಸದಿಗಂತದ CEO ಶ್ರೀ ಪ್ರಕಾಶ್ ಅವರು ಈ ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನಾಡಬೇಕು. ಆಸೀನರಾಗಿರುವ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ಹಿರಿಯರಾದ MB ಪುರಾಣಿಕ್ ಜಿಯವರೇ, ನಮ್ಮ ಹೆಮ್ಮೆಯ ಸಂಸದರಾದ ಬ್ರಿಜೇಶ್ ಚೌಟ ಅವರೇ, ವೇದವ್ಯಾಸ್ ಕಾಮತ್ರೆ, ಕಿಶೋರ್ ಕುಮಾರ್ ಅವರೇ,
ಸ್ನೇಹಿತ ಪ್ರಕಾಶ್ ಮಲ್ಪೆಯವರೇ, ವೇದಿಕೆಯಲ್ಲಿರುವ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಇವತ್ತು ಬೆಳಿಗ್ಗೆ ಶುಭ ಮುಂಜಾವಿನಲ್ಲಿ ಪ್ರಕಾಶ್ ಮಲ್ಪೆಯವರ ಕೈ ಚಳಕದಲ್ಲಿ ಮೂಡಿ ಬಂದಂಥ ಈ ಒಂದು ಸುಂದರವಾಗಿರತಕ್ಕಂಥ ಕಿರುಚಿತ್ರ ನಮ್ಮ ಕಣ್ಣಲ್ಲಿ 2 ಕಣ್ಣೀರನ್ನು ತರಿಸಿರುವುದು ನಿಜವಾಗಿಯೂ ನಮಗೆಲ್ಲರಿಗೂ ಇವತ್ತೆಲ್ಲರ ಕಣ್ಣಲ್ಲೂ 2 ಕಣ್ಣೀರು ಬಂದಿರುತ್ತೆ. ಇತಿಹಾಸ ಅಂದರೆ ದೂರದ ಜರ್ಮನ್, ದೂರದ ಜಪಾನ್, ಫ್ರಾನ್ಸಿನ ಇತಿಹಾಸವನ್ನು ಕಲಿಸ್ತಾರೆ, ಅಥವಾ ಇನ್ಯಾವುದೋ ದೆಹಲಿಯಲ್ಲಿ ನಡೆದ ಘಟನೆಗಳನ್ನು ಕಲಿಸ್ತಾರೆ. ಆದರೆ ನನ್ನ ಪಕ್ಕದಲ್ಲೇ, ನನ್ನ ಊರಿನಲ್ಲೇ, ಉಳ್ಳಾಲದಲ್ಲಿ 500 ವರ್ಷಗಳ ಹಿಂದೆ, 600 ವರ್ಷದ ಹಿಂದೆ ನಡೆದಿರತಕ್ಕಂಥ ಘಟನೆಗಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಇತಿಹಾಸ ನಮಗೆಷ್ಟು ದ್ರೋಹ ಮಾಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇವತ್ತು ರಾಣಿ ಅಬ್ಬಕ್ಕ ಅವರ ಇತಿಹಾಸವನ್ನು ತಯಾರು ಮಾಡಬೇಕಾಗಿದ್ದರೆ ನಾವು ಫ್ರೆಂಚ್ ಇತಿಹಾಸಕಾರರನ್ನು ಉಲ್ಲೇಖ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಆದರೆ ಯಾವುದೇ ಪಠ್ಯಪುಸ್ತಕದಲ್ಲಿ ಉಳ್ಳಾಲ ಅಬ್ಬಕ್ಕನಿಗೆ ಕೊಟ್ಟಿರುವಂಥದ್ದು ಒಂದು ವಾಕ್ಯ ಮಾತ್ರ. ನಾವು ಒಂದು ವಾಕ್ಯಕ್ಕಿಂತ ಹೆಚ್ಚು ಯಾವ ಪಠ್ಯಪುಸ್ತಕದಲ್ಲೂ ಕೊಟ್ಟಿಲ್ಲ. ಇದರ ಕಾರಣದಿಂದಾಗಿ ನಮ್ಮ ಇತಿಹಾಸದ ಈ ನಿರ್ಲಕ್ಷ್ಯದಿಂದಾಗಿ ನಾವು ಅನೇಕ ಜನ ವಿದ್ಯಾರ್ಥಿಗಳಿಗೆ, ಯುವ ಸಮೂಹಕ್ಕಿರ್ಬೋದು, ಪೀಳಿಗೆಗೆ ಅನ್ಯಾಯ ಆಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಬೇಕು. ಆದರೆ ಇವತ್ತು ವಿಶೇಷವಾಗಿರತಕ್ಕಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಸಾಹಿತ್ಯಗಳು ಸೃಷ್ಟಿಯಾಗ್ತಾ ಇದೆ, ಪುಸ್ತಕಗಳು ಬರ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಮಾಡಿರತಕ್ಕಂಥ ಈ ಒಂದು ಪುಟ್ಟ ಪ್ರಯತ್ನ 13.5 ನಿಮಿಷದ್ದು ಅಂತ ಹೇಳಿದರು. ಈ 13.5 ನಿಮಿಷಗಳಲ್ಲಿ ಮಾಡಿರತಕ್ಕಂಥ ಪ್ರಯತ್ನ ಇದು ಅದ್ಭುತ. ಅದಕ್ಕಾಗಿ ನಾನು ಪ್ರಕಾಶ್ ಮಲ್ಪೆಯವರಿಗೂ ಅವರ ತಂಡಕ್ಕೂ ಹೃದಯ ತುಂಬಿದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಖಿಲ ಭಾರತ ಶೈಕ್ಷಿಕ ಮಹಾಸಂಘ ಅಥವಾ ಕರ್ನಾಟಕ ಮಹಾವಿದ್ಯಾಲಯ ಶೈಕ್ಷಿಕ ಸಂಘದ ಕಡೆಯಿಂದ 500 ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ್ರಲ್ಲ, ಇದು ನಿಜವಾಗಿಯೂ ನಮಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. 500 ಕಾರ್ಯಕ್ರಮದಲ್ಲೂ ಒಂದು 500 ಜನರಂತೆ ಇದ್ದರೂ ಕೂಡ ಸಾವಿರಾರು ವಿದ್ಯಾರ್ಥಿಗಳ ಮೂಲಕ ಇದು ಅಬ್ಬಕ್ಕ ಮತ್ತೆ ಮನೆ ಮಾತಾಗ್ತಾಳೆ ಅನ್ನುವಂಥದ್ದು ನಮಗೊಂದು ಸಂತೋಷ. ಅದಕ್ಕೆ ಪೂರಕವಾಗಿ ಇವತ್ತು ಶಾರದಾ ವಿದ್ಯಾಲಯವು ಕೂಡ ಈ ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ. ಅದಕ್ಕಾಗಿ ಶಾರದಾ ವಿದ್ಯಾಲಯಕ್ಕೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. 13.5 ನಿಮಿಷದಲ್ಲಿ ಅಬ್ಬಕ್ಕನ ಪೂರ್ತಿ ಜೀವನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಉಳ್ಳಾಲ ರಾಣಿ ಅಬ್ಬಕ್ಕನ ಜೀವನವನ್ನು ಓದಬೇಕು ಎನ್ನುವಂಥ ಒಂದು ಸಣ್ಣ ಕುತೂಹಲವನ್ನು ಮೂಡಿಸುವಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ಇವತ್ತಿನ ಈ ತಂಡ ಯಶಸ್ವಿಯಾಗಿದೆ. ನಾವಿದನ್ನು ಓದಬೇಕು. ಅಬ್ಬಕ್ಕ ಕೇವಲ ಹೋರಾಟ ಮಾಡಿದ್ದಲ್ಲ, ಹೋರಾಟ ನಾವು ಯಾರೂ ಮರೆಯಲೇ ಆಗದಂಥ ಒಂದು ದೊಡ್ಡ ವಿಚಾರ ಇವತ್ತು ನಮ್ಮ ಮುಂದೆ ಬಿಡಿಸಿಟ್ಟಿದ್ದಾರೆ. ಆದರೆ ಅಬ್ಬಕ್ಕನ ಜೀವನವೂ ಅಷ್ಟೇ ಕಷ್ಟ ಇತ್ತು. ಗಂಡನಿಂದ ಪರಿತ್ಯಕ್ತಳಾಗಿ ತಾಯಿಯ ಮೂಲಕ ಪಟ್ಟಕ್ಕೆ ಬಂದು, ಗಂಡ ದೂರ ಹೋದರೂ ಕೂಡ ಮಗಳಿಗೆ ಸೂಕ್ತ ವರನನ್ನು ನೋಡಿ ಮದುವೆ ಮಾಡಿ, ಇದೇ ರಾಜ್ಯಭಾರವನ್ನು ಮತ್ತೆ ಮುಂದೆ ಉರಿಸುವಂತೆ ಮಾಡಿ, ಇಡೀ ತುಳುನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ವ್ಯಾಪಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಉಳಿದೆಲ್ಲ ಸಂಗತಿಗಳಿರ್ಬೋದು, ಇದೆಲ್ಲದಕ್ಕೂ ನೆಲೆ ನಿಲ್ಲುವಂತೆ ಮಾಡಿ ಪೋರ್ಚುಗೀಸರನ್ನು ಶಾಶ್ವತವಾಗಿ ಇಲ್ಲಿಂದ ಓಡಿಸಿ ನಮ್ಮ ಮೈಯಲ್ಲೂ ಬಿಸಿ ರಕ್ತ, ಶೌರ್ಯ, ಈ ರೀತಿಯ ಪರಂಪರೆ ಸೃಷ್ಟಿಯಾಗಬೇಕೆನ್ನುವಂಥ ಒಂದು ದೊಡ್ಡ ಉದಾಹರಣೆಯಾಗಿ, ಒಬ್ಬ ತಾಯಿಯಾಗಿ, ಮಾತೆಯಾಗಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತಂಥ ಆ ಅಬ್ಬಕ್ಕನಿಗೆ ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲಿಸಿ ಈ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ತಂಡಕ್ಕೂ ನನ್ನ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಗೌರವಿಸಿದ್ದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ಸರ್. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿದೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗ ಮತ್ತು ಶಾರದಾ ವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂಥ ಈ ಒಂದು ಅತ್ಯಂತ ಅರ್ಥಪೂರ್ಣವಾದ ರಾಣಿ ಅಬ್ಬಕ್ಕನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಹಿರಿಯರು, ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆಗಿರುವಂಥ ಪ್ರೊಫೆಸರ್ ಎಂ ಬಿ ಪುರಾಣಿಕರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರ್ಯವರಾಗಿರುವಂಥ ಹಿರಿಯರಾದ ಶ್ರೀ ಪ್ರಕಾಶ್ PS ಅವರೇ, ಮಂಗಳೂರು ದಕ್ಷಿಣದ ಶಾಸಕರು, ಆತ್ಮೀಯ ಮಿತ್ರರಾಗಿರುವಂಥ ವೇದವ್ಯಾಸ್ ಕಾಮತ್ರೆ, ಆತ್ಮೀಯ ಮಿತ್ರರು, ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರೇ, ಡಾಕ್ಟರ್ ಮಾಧವರೇ, ನನ್ನ ಆತ್ಮೀಯರು, ಈ ಸುಂದರವಾದ ಕಿರುಚಿತ್ರವನ್ನು ಪರಿಕಲ್ಪಿಸಿ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಇವತ್ತು ಅನಾವರಣಗೊಳಿಸಿರುವಂಥ ಮಿತ್ರ ಪ್ರಕಾಶ್ ಮಲ್ಪೆ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ರೇ, ಈ ಕಾರ್ಯಕ್ರಮದಲ್ಲಿರುವಂಥ ಎಲ್ಲ ಆತ್ಮೀಯ ಅಧ್ಯಾಪಕರೇ, ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ವಿದ್ಯಾರ್ಥಿ ಮಿತ್ರರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ರಾಣಿ ಅಬ್ಬಕ್ಕರ 500ನೇ ವರ್ಷಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಮಾಡ್ತಾಯಿದೆ. ಅದರ
ಭಾಗವಾಗಿ ಡಾಕ್ಟರ್ ಮಾಧವರು ಹೇಳಿದಾಗೆ 500 ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಮಾಡುವಂಥದ್ದು, ಇಲ್ಲಿ 100 ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಕಾರ್ಯಕ್ರಮ ಇವತ್ತಿನ ವಿದ್ಯಾರ್ಥಿಗಳಿಗೆ ರಾಣಿ ಅಬ್ಬಕ್ಕರ ಆ ಸಾಹಸ ಗಾಥೆಯನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ, ಆದರೂ ಭಾಳ ಪ್ರಮುಖ ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಣಿ ಅಬ್ಬಕ್ಕ ತುಳುನಾಡಿನ ವೀರರಾಣಿ, ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಮಾತ್ರ ಅಲ್ಲ, ತುಳುನಾಡಿನಲ್ಲಿ ವಿದೇಶಿ ಆಕ್ರಮಣವನ್ನು ಆ ಸಂದರ್ಭದಲ್ಲೇ ಹಿಮ್ಮೆಟ್ಟಿಸಿದಂಥ ಒಂದು ಧೀರ ಮಹಿಳೆ. ಈ ಸಂದರ್ಭದಲ್ಲಿ ನಾವು ರಾಣಿ ಅಬ್ಬಕ್ಕರನ್ನು 500ನೇ ವರ್ಷದ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸುವಂಥ ಅವಶ್ಯಕತೆ ಇದೆ. ಯಾಕಂದರೆ ರಾಣಿ ಅಬ್ಬಕ್ಕ ವಾಸ್ ಅ ಎಪಿಟೋಮ್ ಆಫ್ ಫಿಯರ್ಲೆಸ್ನೆಸ್. ಭಯಮುಕ್ತರಾಗಿ ಹೇಗೆ ಬದುಕುವುದನ್ನುವಂಥದ್ದನ್ನು ರಾಣಿ ಅಬ್ಬಕ್ಕ ತೋರಿಸಿದ್ದು. ಇವತ್ತಿನ ವಿದ್ಯಾರ್ಥಿಗಳಿಗೆ, ನಾನು ತುಂಬ ಕಡೆಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಹೋಗುವಂಥ ಸಂದರ್ಭದಲ್ಲಿ ಹೇಳಲಿಕ್ಕಿದೆ, ಇವತ್ತು ವಿದ್ಯಾರ್ಥಿಗಳು ಯಾಕೆ ಹೊಸ ಇನೋವೇಷನ್, ಹೊಸತನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮನೆಯಲ್ಲಿ ಆ ಭಯದ ವಾತಾವರಣವನ್ನು ಸೃಷ್ಟಿಸಿಬಿಟ್ಟಿದ್ದಾರೆ. ಕೇವಲ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗಿಬೇಕು, ಪರೀಕ್ಷೆಯಲ್ಲಿ 98, 99 ತೆಗೆದ್ರೆ ಮಾತ್ರ ಸಾಧ್ಯ, ಉಳಿದ ಯಾವುದನ್ನು ಯೋಚನೆ ಮಾಡಬಾರ್ದು ಅನ್ನುವಂಥ ರೀತಿಯ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ರಾಣಿ ಅಬ್ಬಕ್ಕರ 500ನೇ ವರ್ಷದಲ್ಲಿ ನಾವು ನಮ್ಮ ನೆಲದಲ್ಲಿ ಹುಟ್ಟಿದಂಥ ಒಂದು ರಾಣಿ. ಆ ಸಂದರ್ಭದಲ್ಲಿ 500 ವರ್ಷದ ಹಿಂದೆ ಒಬ್ಬ ಮಹಿಳೆಗೆ ಬದುಕೋದು ಹೇಗಿತ್ತು ಅನ್ನುವಂಥದ್ದನ್ನು ನಾವು ಒಂದು ಸಲ ಆಲೋಚನೆ ಮಾಡಬೇಕು. ಆ ಸಂದರ್ಭದಲ್ಲಿ ವಿದೇಶಿ ಆಕ್ರಮಣವನ್ನು ಭಯಮುಕ್ತರಾಗಿ ಎದುರಿಸಿದಂಥದ್ದು ಮಾತ್ರವಲ್ಲ, ಉಳಿದವರಿಗೆ ಪ್ರೇರಣೆ ಕೊಟ್ಟಂಥ ಒಂದು ಅಪರೂಪದ ವ್ಯಕ್ತಿತ್ವ ರಾಣಿ ಅಬ್ಬಕ್ಕ. ಎಲ್ಲ ವಿದ್ಯಾರ್ಥಿಗಳು ನಾವು ಅವರಿಂದ ಪ್ರೇರಣೆಯನ್ನು ಪಡಿಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲೇ ಪಕ್ಕದಲ್ಲಿ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಒಂದು ಅದ್ಭುತವಾದ ಮ್ಯೂಸಿಯಮನ್ನು ರಾಣಿ ಅಬ್ಬಕ್ಕರ ಹೆಸರಲ್ಲಿ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಬೇಕು, ರಾಣಿ ಅಬ್ಬಕ್ಕರನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಮಾತ್ರವಲ್ಲ, ಹಿಸ್ಟ್ರಿ ಮುಖಾಂತರ ಮಾತ್ರ ತಿಳ್ಕೊಂಡ್ರೆ ಪ್ರಾಯಶಃ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇವತ್ತು ಪ್ರಕಾಶ್ ಮಲ್ಪೆ ಅವರು ಒಂದು ತಂತ್ರಜ್ಞಾನದ ಮುಖಾಂತರ ಒಂದು 15 ನಿಮಿಷದಲ್ಲಿ ರಾಣಿ ಅಬ್ಬಕ್ಕರಿಗೆ ಒಂದು ಪೀಠಿಕೆಯ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಮುಂದಿನ ದಿವಸದಲ್ಲಿ ಖಂಡಿತವಾಗಿಯೂ ರಾಣಿ ಅಬ್ಬಕ್ಕರ ಹೆಸರಿನ ಪದ್ಯಗಳು, ಪುಸ್ತಕಗಳು, ಮಕ್ಕಳಿಗೆ ಅರ್ಥವಾಗೋ ರೀತಿಯಂಥ ಹೆಚ್ಚಿನ ಕಂಟೆಂಟ್ಗಳು ಬಂದು ತುಳು ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯ ಒಂದು ಅಪರೂಪದ ವ್ಯಕ್ತಿತ್ವ ಏನಿದೆಯಾ ಅದನ್ನು ಪರಿಚಯಿಸುವಂಥ ಕೆಲಸ ಎಲ್ಲ ಮನಸ್ಸುಗಳಿಗೆ ಆಗಬೇಕು. ಮಾತ್ರವಲ್ಲ, ಅವರಿಂದ ಪ್ರೇರಣೆಯನ್ನು ಪಡೆದು ನಾವು ಇವತ್ತಿನ ಕಾಲಮಾನಕ್ಕೆ ಅಗತ್ಯ ಏನಿದೆಯಾ ದಕ್ಷಿಣ ಕನ್ನಡ ಜಿಲ್ಲೆಗೆ, ವಿಶೇಷವಾಗಿ ಈ ತುಳುವ ನೆಲಕ್ಕೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ವಿಚಾರವನ್ನು ಒಂದು ರೀತಿಯಲ್ಲಿ ಅದನ್ನೊಂದು ತಪ್ಪು ಅನ್ನುವಂಥ ರೀತಿಯಲ್ಲಿ ಕಲ್ಪಿಸುವಂಥ ಒಂದು ರಾಷ್ಟ್ರ ವಿರೋಧಿ ಶಕ್ತಿಗಳೇನಿದೆಯಾ ಅದರ ವಿರುದ್ಧವೂ ಹೋರಾಟ ಮಾಡಲಿಕ್ಕೆ ರಾಣಿ ಅಬ್ಬಕ್ಕ ಪ್ರೇರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾರದಾ ವಿದ್ಯಾಲಯದ ಆಡಳಿತ ಮಂಡಳಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ. ಸ್ನೇಹಿತ ಪ್ರಕಾಶ್ ಮಲ್ಪೆ ಅವರ ಈ ಪ್ರಯತ್ನ ಏನಿದೆಯಾ ಇದು ಅತ್ಯಂತ ಅಭಿನಂದನೀಯ, ಶ್ಲಾಘನೀಯ ಮತ್ತು ಉಳಿದವರಿಗೂ ಕೂಡ ರಾಣಿ ಅಬ್ಬಕ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು, ಕಂಟೆಂಟ್ಗಳನ್ನು ಮಾಡುವಲ್ಲಿ ಪ್ರೇರಣೆ ಆಗಲಿ ಅಂತ ಹಾರೈಸ್ತಾ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀ ಪ್ರಕಾಶ್ ಅವರು ಅನ್ಯ ಕಾರ್ಯದ ನಿಮಿತ್ತ ತೆರಳಲಿದ್ದಾರೆ. ಸರ್, ಉತ್ತರ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಂಸದರಾದಂತಹ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ಮಂಗಳೂರು ವಿಭಾಗದ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಶಾರದಾ ವಿದ್ಯಾಲಯ ಮಂಗಳೂರು ಆಶ್ರಯದಲ್ಲಿ ರಾಣಿ ಅಬ್ಬಕ್ಕರ 500 ವರ್ಷದ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾದಂಥ ಈ ಒಂದು ಕಿರುಚಿತ್ರ ಲೋಕಾರ್ಪಣೆಗೊಂಡಿದೆ. ನಾನು ಈ ಕಿರುಚಿತ್ರವನ್ನು ಭಾಳ ಯಶಸ್ವಿಯಾಗಿ ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ಪ್ರಕಾಶ್ ಮಲ್ಪೆ ಮತ್ತು ಅವರ ತಂಡದವರಿಗೆ ಕೈ ಜೋಡಿಸಿ ನಾನು ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಅಭೂತಪೂರ್ವವಾದಂಥ ಸಾಧನೆಗಳನ್ನು ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ನನ್ನ ಕಾಲೇಜಿನ ಅಧ್ಯಾಪಕರು, ನನ್ನ ಮಾರ್ಗದರ್ಶಕರು, ಆದರಣೀಯ ಗೌರವಾನ್ವಿತ ಪ್ರೊಫೆಸರ್ ಎಂ ಬಿ ಪುರಾಣಿಕ್ಜಿಯವರೇ, ಅದೇ ರೀತಿ ಈ ಭಾಗದ ಸಂಸದರು, ಆದರಣೀಯ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ,
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ನಿರ್ಗಮಿಸಿರುವಂತಹ ಗೌರವಾನ್ವಿತ ಆದರಣೀಯ PS ಪ್ರಕಾಶ್ ಜಿ ಅವರೇ, ವಿಧಾನ ಪರಿಷತ್ ಸದಸ್ಯರು ಸನ್ಮಿತ್ರ ಗೌರವಾನ್ವಿತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರೇ, ಈ ಒಂದು ಕಿರುಚಿತ್ರದ ವಿಶೇಷವಾದಂಥ ಕೊಡುಗೆಯನ್ನು ನಮ್ಮ ಕರಾವಳಿಯ ತುಳುನಾಡಿಗೆ ಕೊಟ್ಟಂಥ ಆದರಣೀಯ ಮಿತ್ರರಾಗಿರುವಂಥ ಗೌರವಾನ್ವಿತ ಪ್ರಕಾಶ್ ಮಲ್ಪೆ ಅವರೇ, ನಮ್ಮ ಆತ್ಮೀಯ ಬಂಧುಗಳು ಗೌರವಾನ್ವಿತ ಮಾಧವಣ್ಣನವರೇ, ಅದೇ ರೀತಿ ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿ ಅವರೇ, ಚಂದ್ರಶೇಖರ್ ಶೆಟ್ಟಿ ಅವರೇ, ಸುನಿಲ್ ಕುಲಕರ್ಣಿ ಅವರೇ, ಉಪಸ್ಥಿರುವಂಥ ಗೌರವಾನ್ವಿತ ಎಲ್ಲ ಬಂಧುಗಳೇ, ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ಸೇರಿರುವಂಥ ಎಲ್ಲ ಹಿರಿಯ ಕಿರಿಯ ಮಾಧ್ಯಮದ ಮಿತ್ರರೇ, ಇವತ್ತು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದರೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇತಿಹಾಸವನ್ನು ತಿಳ್ಕೊಳ್ಬೇಕು. ಒಂದು ಸಂದರ್ಭದಲ್ಲಿ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪುಸ್ತಕಗಳಲ್ಲಿ ಓದಿ ಮಾಡ್ತಾ ಇರುವಂಥ ಸಂದರ್ಭಗಳಿದ್ದರೆ, ಇವತ್ತು ಪುಸ್ತಕಗಳನ್ನು ಓದುವಂಥ ಹವ್ಯಾಸಗಳು ಕಡಿಮೆ ಆಗ್ತಿರುವಂಥ ಸಂದರ್ಭದಲ್ಲಿ ಇವತ್ತಿನ ಈ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಈ ಒಂದು ಕಿರುಚಿತ್ರ ಹೊರಗೆ ಬಂದಿದೆ. ಭಾಳ ಖುಷಿ ಏನು ಅಂತ ಕೇಳಿದರೆ, ನಮ್ಮ ತುಳುನಾಡಿನ ವಿಶೇಷತೆ ಏನು, ನಮ್ಮ ತುಳುನಾಡು ಭಾಳ ದೊಡ್ಡ ರೀತಿಯಲ್ಲಿ ಕೊಟ್ಟಂಥ ಕೊಡುಗೆಗಳು ಏನು, ಒಂದು ಕಾಲಘಟ್ಟದಲ್ಲಿ ಪೋರ್ಚುಗೀಸರನ್ನು ಯಾವ ರೀತಿಯಲ್ಲಿ ರಾಣಿ ಅಬ್ಬಕ್ಕ ಎದುರಿಸಿದರು ಅಂತ ಹೇಳುವಂಥದ್ದು ಈ ಒಂದು ಕಿರುಚಿತ್ರ ಮತ್ತು ಹಲವು ಪುಸ್ತಕಗಳಲ್ಲಿ ನಮಗೆ ಓದಿ ತಿಳ್ಕೊಳ್ಬೋದು. ಹಾಗಾಗಿ ನಮ್ಮ ತುಳುನಾಡಿನ ಈ ಕರಾವಳಿಯ ಇತಿಹಾಸ ಬಹಳಷ್ಟು ಇದೆ. ಪೋರ್ಚುಗೀಸರ ನಂತರ ಬ್ರಿಟಿಷರ ಕಾಲದಲ್ಲಿ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಅವತ್ತು ಕದಂಬಾಡಿ ರಾಮೇಗೌಡರು ಕೂಡ 13 ದಿವಸಗಳ ಕಾಲ ಆಡಳಿತವನ್ನು, ನಮ್ಮ ಜಿಲ್ಲೆಯ ಆಡಳಿತವನ್ನು ಬ್ರಿಟಿಷರನ್ನು ಹೊರತುಪಡಿಸಿ ಮಾಡಿದ್ದು ಕೂಡ ಇತಿಹಾಸ ಇದೆ. ಹಾಗಾಗಿ ಈ ಎಲ್ಲ ಇತಿಹಾಸಗಳು ನಮಗೆಲ್ಲೋ ಒಂದು ಕಡೆ ಪಠ್ಯಪುಸ್ತಕದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ಅದು ನಮಗೆ ಸಿಗಲಿಲ್ಲ ಅಂತ ಹೇಳುವಂಥ ದುಃಖ ಕೂಡ ಇದೆ. ಹಾಗಾಗಿ ಇಷ್ಟೆಲ್ಲ ಸಾಹಸ ಮಾಡಿದಂಥ, ಇಷ್ಟೆಲ್ಲ ನಮ್ಮ ತುಳುನಾಡಿಗೆ, ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಂಥ ಮಹನೀಯರ ಬಗ್ಗೆ ತಿಳ್ಕೊಳ್ಬೇಕು ಅಂಥೇಳಿ ಆದರೆ ಸರ್ಕಾರ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡುವಂಥ ಪ್ರಯತ್ನಗಳಿಂದಕ್ಕಿಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ವ್ಯಕ್ತಿಗಳು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಇವತ್ತು ನಾನು ರಾಣಿ ಅಬ್ಬಕ್ಕರ ಈ ಕಿರುಚಿತ್ರ ಕಂಡಾಗ ನಮ್ಮ ಪ್ರಕಾಶ್ ಜಿ ಅವರು ಹೇಳಿದರು, ನಿಜಕ್ಕೂ ಹೇಳ್ತೇನೆ ಅಂತ ಕೇಳಿದರೆ, ಆ ರಾಣಿ ಅಬ್ಬಕ್ಕರ ನಾನು ನನ್ನ ಬಾಲ್ಯದ ಜೀವನ ನೆನಪು ಬರುತ್ತೆ. ನಾವು ಎಲ್ಲೋ ಒಂದು ಕಡೆ ಸಿನಿಮಾವನ್ನು ನೋಡಲಿಕ್ಕೆ ಹೋದಾಗ ಆ ಹೆಸರು ಬರುವಾಗಲೇ ನಾವು ವಿಸಿಲ್ ಹೊಡಿತಿದ್ದೆವು. ಆ ಒಂದು ಮನಸ್ಸಿಗೆ ಖುಷಿ ಆಗ್ತಿತ್ತು. ಆ ರೀತಿಯ ವಾತಾವರಣಗಳು ಇವತ್ತು ಆ ರಾಣಿ ಅಬ್ಬಕ್ಕರ ಕಿರುಚಿತ್ರದ ಒಂದು ಆ ಸಂದರ್ಭದಲ್ಲಿ ಹಲವು ಬಾರಿ ಮನಸ್ಸಿಗೆ ಬಂತು. ಆದರೆ ನಾನು ಶಾಸಕ ಅಂತ ಹೇಳುವ ಕಾರಣ ನಾನು ಸ್ವಲ್ಪ ಕೈ ಕಟ್ಟಿ ಕೂತ್ಕೊಳ್ಬೇಕಾಯಿತು. ಆದರೆ ಈ ರೀತಿಯ ಚಿಂತನೆ ನಿಜಕ್ಕಾಗಿ ಒಂದು ಅಭೂತಪೂರ್ವವಾಗಿ ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಹಾಗಾಗಿ ನಾನು ಇವತ್ತು ಹೇಳ್ತೇನೆ, ನಾನು ಪ್ರಕಾಶ್ ಮಲ್ಪೆ ಅವರ ಹತ್ರ ಈಗಾಗಲೇ ಇದನ್ನು ಕಂಡ ಕೂಡಲೇ ಹೇಳಿದೆ ಅವರ ಹತ್ರ, ಈ ತಿಂಗಳಲ್ಲಿ 1-2 ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ಆಗಲಿಕ್ಕಿದೆ. ಆ 2 ಕಾರ್ಯಕ್ರಮಗಳಲ್ಲಿ ಕೂಡ ಮೊದಲನೇದಾಗಿ ಇದಕ್ಕೆಲ್ಲ ವ್ಯವಸ್ಥೆಗಳನ್ನು, ಈ 14 ನಿಮಿಷದ ವಿಡಿಯೋವನ್ನು, ಈ ವ್ಯವಸ್ಥೆಗಳನ್ನು ಜನರಿಗೆ, ಯುವ ಪೀಳಿಗೆಗಳಿಗೆ ತೋರಿಸುವಂಥ ಪ್ರಯತ್ನಗಳು ನಾನು ಮಾಡ್ತೇನೆ. ಅದು ಮಾತ್ರವಲ್ಲ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೆ ನನಗೆ ಕರಾವಳಿಯ ಕರ್ನಾಟಕದಲ್ಲಿ, ಅದು ಕೂಡ ಮಂಗಳೂರು ನಗರದಲ್ಲಿ ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿ ನಮ್ಮ ಸಂಸ್ಕಾರವನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಆಗುವಂಥ ಪ್ರಯತ್ನಗಳನ್ನು ಕಂಡಾಗ, ಇಲ್ಲಿಯ ಮಕ್ಕಳಿಗೆ ಇತಿಹಾಸವನ್ನು ತಿಳಿಸ್ಕೊಡುವಂಥ ಪ್ರಯತ್ನಗಳು ನಿರಂತರವಾಗಿ ಇಲ್ಲಿ ಆಗುತ್ತೆ. ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯವರಿಗೆ ಕೂಡ ಆ ಕಾಲೇಜಿಗೆ, ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇದನ್ನು ತೋರಿಸುವಂಥ ಪ್ರಯತ್ನಗಳು ಮಾಡಬೇಕು, ಮಾಡ್ತೇನೆ ಅಂತೇಳುವಂಥ ನನ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ತೇನೆ. ಯಾಕೆ ಅಂತ ಕೇಳಿದರೆ, ನಿಜಕ್ಕೂ ಇತಿಹಾಸಗಳನ್ನು ತಿಳ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ನಾವು ಪಠ್ಯಪುಸ್ತಕಗಳು ತೆಗೆದಾಗ ಸಿಕ್ಕುವಂಥದ್ದು, ಕಾಣುವಂಥದ್ದು ಏನು, ನಮ್ಮ ಇತಿಹಾಸಗಳು ಯಾವುದು ನಮಗೆ ಕಾಣದೆ ಹೊರದೇಶದ ಹೊರ ವ್ಯವಸ್ಥೆಯ ರೂಪಕವಾದಂಥ ಪಠ್ಯಪುಸ್ತಕದಲ್ಲಿ ನಾವು ನೋಡ್ತೇವೆ. ಅದನ್ನು ನಮ್ಮ ಮಕ್ಕಳಿಗೆ ಕಲಿಸ್ತೇವೆ. ನಿಜವಾಗಿ ನಮ್ಮಲ್ಲಿ ಏನಿದೆ ಅದು ನಮಗೆ ತೋರಿಸಿಕೊಡುವಂಥ ಪ್ರಯತ್ನಗಳಾಗದೇ ಇರುವಂಥದ್ದು ಬಹಳ ದುಃಖಕರ. ಹಾಗಾಗಿ ಇನ್ನು ಮುಂದಿನ ಪೀಳಿಗೆಗಳಿಗೆ ಇದು ಗೊತ್ತಾಗಬೇಕು ಅಂತೇಳುವ ಕಾರಣ
ಹೆಚ್ಚಿನ ಶಿಕ್ಷಣ ಸಂಸ್ಥೆಯವ್ರ ಹತ್ರ ನಾನು ಮಾತಾಡ್ತೇನೆ. ರಾಣಿ ಹಬ್ಬಕ್ಕ ಅಂತ ಹೇಳಿದರೆ ಎಲ್ಲ ಜಾತಿ ಮತ ಧರ್ಮದ ಶಿಕ್ಷಣ ಸಂಸ್ಥೆಯವರು ಇದನ್ನು ಬೇಡ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಇದನ್ನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯ ಶಾಲೆ, ಹೈಸ್ಕೂಲು, ಕಾಲೇಜುಗಳಲ್ಲಿ ಇದನ್ನು ತೋರಿಸ್ತಾ ಮಕ್ಕಳಿಗೆ ರಾಣಿ ಹಬ್ಬಕ್ಕನ ವಿಶೇಷವಾದಂಥ ಶೌರ್ಯ, ಯಾವ ರೀತಿಯಲ್ಲಿ ಆ ಪೋರ್ಚುಗೀಸರನ್ನು 3-4 ಬಾರಿ ದಂಡೆತ್ತು ಬಂದಾಗ ಕೂಡ ಅದು ಎದುರಿಸಿದಂಥ ರೀತಿ, ಇದನ್ನೆಲ್ಲ ಈ ಒಂದು ಕಿರುಚಿತ್ರದ ಮುಖಾಂತರ ಆಗಿದೆ. ಅದರಲ್ಲಿ ಕೂಡ ಭಾಳ ಖುಷಿ ಏನು ಅಂತ ಕೇಳಿದರೆ, ಸಬ್ ಟೈಟಲ್ಗಳನ್ನು ಇಂಗ್ಲೀಷ್ನಲ್ಲಿ ಕೊಟ್ಟದ್ದು ಭಾಳ ಆಲೋಚನೆ ಮಾಡಿದ್ದೀನಿ. ನಾನು ಅವ್ರಿಗೆ ಕೇಳಿದೆ, ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾದ ಈ ಒಟ್ಟು ಕಿರುಚಿತ್ರಕ್ಕೆ ಎಷ್ಟು ಖರ್ಚಾಯಿತು ಎಲ್ಲ ಕೇಳಿದೆ ಅವ್ರ ಹತ್ರ. ಯಾಕಂತ ಹೇಳಿದ್ರೆ ಈ ರೀತಿಯ ಚಿಂತನೆ, ಈ ರೀತಿಯ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಮಾಡಬಹುದು ಅಂತ ಹೇಳೋದು ಮಂಗಳೂರಿನ ತುಳುನಾಡಿನಲ್ಲಿ ನೀವು ಪ್ರಪ್ರಥಮವಾಗಿ ತೋರಿಸ್ಕೊಟ್ಟಿದ್ದೀರಿ. ಇಟ್ ಈಸ್ ಗಿನ್ನಿಸ್ ಬುಕ್ ದಾಖಲೆದ ರೀತಿಯಲ್ಲಿ ಪ್ರಥಮ ನೀವೇ ಮಾಡಿದ್ದೀನಿ. ಯಾರು ಬೇಕಾದರೆ ಏನು ಬೇಕಾದರೆ ಮಾಡಲಿ. ಹಾಗಾಗಿ ಪ್ರಕಾಶ್ ಮಲ್ಪೆಯವರೇ, ನಿಮ್ಮ ಈ ಕೊಡುಗೆ ಅತ್ಯುತ್ತಮವಾಗಿದೆ, ಸುಂದರವಾಗಿದೆ. ನಿಮಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ. 100ಕ್ಕೆ 100. 24 ಮತ್ತು 28 ತಾರೀಕಿನಲ್ಲಿ 2 ಕಾರ್ಯಕ್ರಮ ಇದೆ. 24 ತಾರೀಕಿಗೆ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ಅದು ಕಾರ್ಯಕ್ರಮ ಆಳ್ವಾಸ್ನಲ್ಲಿ ಕಾಲೇಜಿನಲ್ಲಿ ಅವರು ಏನು ಉದ್ಯೋಗ ಮೇಳವನ್ನು ಮಾಡೋದು. ಅಲ್ಲಿ ಇಲ್ಲಿ ಒಂದು 1,000 ಮಕ್ಕಳಿಗೆ ನಾವು ಸೇರಿಸ್ತೇವೆ. ಅದಕ್ಕೆ ಒಂದು ಅವರಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಮಾಡಲಿಕ್ಕೆ ಅದರಲ್ಲಿ ಇದನ್ನು ತೋರಿಸುವಂಥದ್ದು. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು, ಜಾಬಿಗೆ ಹೋಗುವಂಥ ವಿದ್ಯಾರ್ಥಿಗಳು. ಇನ್ನೊಂದು 28ನೇ ತಾರೀಕಿಗೆ ಒಂದು ಕಾರ್ಯಕ್ರಮ. ಈ 2 ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಮಾಡ್ತಾ ನಂತರ ದಿನಗಳಲ್ಲಿ ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ನನ್ನ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೊಡ್ತೇನೆ. ಕೊನೆಯದಾಗಿ ಪ್ರಾರಂಭದ ಈ ವೇದಿಕೆಯಲ್ಲಿ ನಡೆದಂಥ ಪ್ರಾರ್ಥನೆ ಕಂಡಾಗ ಮತ್ತು ಈ ಕಾರ್ಯಕ್ರಮವನ್ನು ನೋಡಿದಾಗ, ಈ ಕಿರುಚಿತ್ರವನ್ನು ನೋಡಿದಾಗ ಭಾಳ ದೊಡ್ಡ ರೀತಿಯಲ್ಲಿ ನಮ್ಮ ಚಿಂತನೆ, ನಮ್ಮ ವ್ಯವಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ವಿಶೇಷವಾಗಿ ಇದು ಬರಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು. ಆದಂತಹ ಶ್ರೀ ಕಿಶೋರ್ ಕುಮಾರ್ ಅವರಿಂದ 2 ಮಾತುಗಳು. ಬೇಗ ಮುಗಿಸ್ತೇನೆ. ಭಾಷಣ ಪ್ರಾರಂಭ ಮಾಡೋ ಮೊದಲೇ ಮಕ್ಕಳು ಚಪ್ಪಾಳೆ ತಟ್ಟಿದ್ದಾರೆ. ಅಂತಹ ನನ್ನ ಪ್ರಾರಂಭದ ಸಂಘಟನೆಯ ಜೀವನದಲ್ಲಿ ನನಗೆ ಮಾರ್ಗದರ್ಶನ ಮಾಡ್ತಾ, ನಾನು ಬಜರಂಗ ದಳದ ವಿಭಾಗ ಸಂಚಾಲಕನಾಗಿರಬೇಕಾದ್ರೆ ವಿಭಾಗದ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಹೆಜ್ಜೆಗೂ ಮಾರ್ಗದರ್ಶನ ಮಾಡಿದ ಕಾರಣಕ್ಕೋಸ್ಕರ ನಾನು ಇವತ್ತು MLC ಆಗಿದ್ದೇನೆ. ಅದಕ್ಕೋಸ್ಕರ MB ಪುರಾಣಿಕರವರ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ನನ್ನ ಆತ್ಮೀಯ ಮಿತ್ರ, ಸೈನ್ಯದಲ್ಲಿ ಸೈನಿಕನಾಗಿದ್ದುಕೊಂಡು ಅದರ ನಂತರ ದೇಶ ಸೇವೆಯನ್ನು ಮಾಡಬೇಕಂತ ರಾಜಕೀಯಕ್ಕೆ ಬಂದು ಇವಾಗ ಸಂಸದನಾಗಿದ್ದುಕೊಂಡು ಈ ದೇಶದ ಕೀರ್ತಿ ಪತಾಕೆಯನ್ನು ಜಗದಲ್ಲಿ ಅಗಲಕ್ಕೆ ಕೊಂಡೋಗ್ಲಿಕ್ಕೆ ಹೊರಟಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ಅತ್ಯಂತ ಹೆಚ್ಚು ಚಪ್ಪಲೆಯನ್ನು ಗಿಟ್ಟಿಸಿಕೊಂಡು ಈ ದಕ್ಷಿಣ ಭಾಗದ ಅಭಿವೃದ್ಧಿ ಹರಿಕಾರ, ಇಡೀ ಮಂಗಳೂರು ನಗರ ದಕ್ಷಿಣದ ಎಲ್ಲ ಜನರ ಅಚ್ಚುಮೆಚ್ಚಿನ ಶಾಸಕ, ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿನಿ ಮಿತ್ರರ ಅಚ್ಚುಮೆಚ್ಚಿನ ಶಾಸಕ ವೇದವ್ಯಾಸ್ ಕಾಮತ್ರವರೇ, ಇವತ್ತಿನ ಕಾರ್ಯಕ್ರಮದ ರೂವಾರಿ ಅವರೂ ಕೂಡ ನನ್ನ ಮಾರ್ಗದರ್ಶಕರು. ಯಾವ ರೀತಿ ಅಂದರೆ, ನಾನು ಮತ್ತು ಬ್ರಿಜೇಶನ್ ಅಂದೇವು ಕೂತ್ಕೊಂಡಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ನಮಗೆ ಮಾತಾಡ್ಲಿಕ್ಕೆ ತುಂಬ ಕಡಿಮೆ ಬರುವಂಥದ್ದು. ಆದರೂ ಕೂಡ ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಲ್ಲಿಯಾದ್ರೂ ಭಾಷಣಕ್ಕೆ ಹೋಗಬೇಕಾದ್ರೆ ಪ್ರಕಾಶನೇ ಫೋನ್ ಮಾಡು, ಪ್ರಕಾಶನ ಈ ರೀತಿಯ ವಿಚಾರವನ್ನು ಏನು ಮಾತಾಡಬೇಕಂತ ನನಗೆ ನಿರಂತರವಾಗಿ ನನಗೆ ಮಾರ್ಗದರ್ಶನ ಮಾಡ್ತಾ, ಭಾಷಣದ ಬಿಂದುಗಳನ್ನು ಕೊಡುತ್ತಾ, ಇಡೀ ರಾಜ್ಯದಲ್ಲಿ ಒಂದು ಸಂಸ್ಕಾರವನ್ನು ಯೋಜನೆ ಕೊಡುವಂಥ ಪ್ರಕಾಶ್ ಮಲ್ಪೆ ಅವರೇ, ಇನ್ನೊಬ್ಬ ಮಿತ್ರ, ಈ ಕಾರ್ಯಕ್ರಮವನ್ನು ಇಡೀ ವಿಭಾಗದಲ್ಲಿ 100 ಕಾರ್ಯಕ್ರಮ ಮಾಡೋ ಮುಖಾಂತರ, ಇಡೀ ರಾಜ್ಯದಲ್ಲಿ 500 ಕಾರ್ಯಕ್ರಮ ಮಾಡೋ ಮುಖಾಂತರ ಸುಮಾರು ನನ್ನ ಲೆಕ್ಕದಲ್ಲಿ 5 ಲಕ್ಷ ವಿದ್ಯಾರ್ಥಿಗಳಿಗೆ ಮತ್ತು 5 ಲಕ್ಷ ನಾಗರಿಕರಿಗೆ ಮುಟ್ಟುವಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಮಾಧವ್ ಸರ್ ಅವರೇ, ಇನ್ನೊಬ್ಬ ಆತ್ಮೀಯ ಮಿತ್ರರನ್ನ ಹೆಸರು ಶರಣ್ ಕುಮಾರ್ ಶೆಟ್ಟಿ ಅವರೇ, ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿ ಮಿತ್ರರೇ, ಅದರ ಜೊತೆಗೆ ಎಲ್ಲ ಗಣ್ಯರೇ. ಪ್ರಕಾಶನ್ನ ಅಂದರು ಕಾರ್ಯಕ್ರಮ ಪ್ರಾಸ್ತಾವಿಕದಲ್ಲಿ ಒಂದು ಮಾತನ್ನು ಅಂದರು, ಸಣ್ಣ ಕಾರ್ಯಕ್ರಮ ಅಂತ. ಸಣ್ಣ ಕಾರ್ಯಕ್ರಮ ಅಲ್ಲ ಇದು. ಯಾಕಂದರೆ 500 ವರ್ಷದ ಹಿಂದೆ ನಮ್ಮ ಹಿಂದವಿ ಸ್ವರಾಜ್ಯವನ್ನು, ನಮ್ಮ ಅಸ್ಮಿತೆಯನ್ನು ಎತ್ತಿ ಹಿಡಿದಂತಹ ರಾಣಿ ಹಬ್ಬಕ್ಕನ ಕಥೆ ಇದು. ನಮಗೆಲ್ಲರಿಗೂ ವಿದ್ಯಾರ್ಥಿ ಮಿತ್ರರಿಗೆ ಇದು ಗೊತ್ತಾದಾಗ ಇಡೀ ಸಮಾಜಕ್ಕೆ ನಾವು ಒಂದು ಮಾದರಿಯಾಗಿ ಬದಕಲಿಕ್ಕೆ ಸಾಧ್ಯತೆ ಉಂಟು.
ಪ್ರಕಾಶನ ಅಂದ ತಕ್ಷಣ ಇನ್ನೊಂದು ನನಗೆ ನೆನಪಿಗೆ ಬರುವಂಥದ್ದು, ಸುಮಾರು ಮಲ್ಪೆಯ ಕಡಲ ತೀರದಲ್ಲಿ 25,000 ಜನರನ್ನು ಸೇರಿಸಿ ಸುಮಾರು 5,320 ವಿದ್ಯಾರ್ಥಿಗಳನ್ನು ಪೂರ್ತಿ ವಂದೇ ಮಾತರಮನ್ನು ಏಕಕಾಲದಲ್ಲಿ ಹಾಡಿಸಿ ಗಿನ್ನಿಸ್ ದಾಖಲೆಯನ್ನು ಮಾಡುವಂಥ ವಿಶ್ವ ದಾಖಲೆಯನ್ನು ಮಾಡಿಸಿದಂಥ ಕೀರ್ತಿ ಪ್ರಕಾಶನ್ ನನಗೆ. ಅದಕ್ಕೆ ಅವರಿಗಿದು ಸಣ್ಣ ಕಾರ್ಯಕ್ರಮದ ಮನಸ್ಸಿಗೆ ಭಾಸ ಆಗಿರ್ಬೋದು. ಆದರೆ ಇವತ್ತಿನಿಂದ ಈ ಕಾರ್ಯಕ್ರಮ ಸಂವೇದನಾ ಫೌಂಡೇಶನ್ ಮುಖಾಂತರ ಏನು ರಾಣಿ ಅಬ್ಬಕ್ಕನ ಈ ಕಿರು ಚಿತ್ರವನ್ನು ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೊಡುವ ಮುಖಾಂತರ ನಮ್ಮಲ್ಲಿ ಒಂದು ರಾಷ್ಟ್ರಭಕ್ತಿಯ ಉದ್ದೀಪನವನ್ನು ಮಾಡಲಿಕ್ಕೆ ಹೊರಟಿದೆ. ಅದಕ್ಕೋಸ್ಕರ ಇನ್ನಷ್ಟು ಆ ತಾಯಿ ಶಾರದ ಮಾತೆ ನಿಮಗೆ ಶಕ್ತಿಯನ್ನು ತುಂಬಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ರಾಣಿ ಅಬ್ಬಕ್ಕನ ನಾವು ಕಿರುಚಿತ್ರ ನಾವು ನೋಡಿದೆವು. ನಾವು ಯಾವ ರೀತಿ ಆ ತಾಯಿ ಈ ಭಾಗದ ರಕ್ಷಣೆಗೋಸ್ಕರ ಯುದ್ಧವನ್ನು ಮಾಡ್ತಾರೆ, ಪೋರ್ಚುಗೀಸರನ್ನು ಯಾವ ರೀತಿ ಸದೆಬಡಿಸ್ತಾರನ್ನು ನಾವು ನೋಡಿದೆವು. ನಾನು ಅನ್ನೋದು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿ ಮಿತ್ರರ ಹತ್ರ ಆ ಕ್ಷಾತ್ರ ತೇಜಸ್ಸು ಉಂಟು. ನೀವೆಲ್ಲರೂ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ದುಡುಗೆಯನ್ನು, ಕಾಲಿನ ಜಾಗೃತ ಮಾಡಬೇಕು. ಆ ಮುಖಾಂತರ ಸಮಾಜದೊಂದು ಆಸ್ತಿ ಆಗಬೇಕಂತ ನನ್ನ ವಿನಂತಿ. ದಾಹಿರ ಅನ್ನೋ ಒಬ್ಬ ರಾಜ 7ನೇ ಶತಮಾನದಲ್ಲಿ ಮಹಮ್ಮದ್ ಬಿನ್ ಕಾಸಿನ್ ಅನ್ನುವಂತಹ ಅವರನ್ನು ಅಲ್ಲಿ ಬಂದು ದಾಳಿ ಮಾಡ್ತಾನೆ. ಶಕ್ತಿಶಾಲಿ ಅಂತ ರಾಜ, ಯಾವುದೇ ರೀತಿಯಲ್ಲಿ ಅವನನ್ನು ಸದೆಬಡಿಸ್ಲಿಕ್ಕೆ ಆಗಲಿಲ್ಲ. ಮೋಸದಿಂದ ಅವನನ್ನು ಸಾಯಿಸ್ತಾನೆ. ಅವರಿಗೆ 2 ಹೆಣ್ಮಕ್ಳು, ಸೂರ್ಯಾದೇವಿ ಮತ್ತು ಪ್ರಮೀಳಾದೇವಿ ಅಂತ ಶಪಥ ಮಾಡ್ತಾರೆ. ತಮ್ಮ ಜೀವನದಲ್ಲಿ ಎಲ್ಲವನ್ನು ಕಲ್ಕೊಂಡ್ರು ಕೂಡ ಶಪಥ ಮಾಡ್ತಾರೆ, ತನ್ನ ತಂದೆಯನ್ನು ಮೋಸದಿಂದ ಸಾಯಿಸಿದಂಥ ಆ ಮಹಮ್ಮದ್ ಬಿನ್ ಕಾಸಿಮನನ್ನು ಸಾಯಿಸ್ತೇವೆ ಅಂತ ಸಾಯಿಸ್ತಾರೆ. ಅವರು ಸಾಯಿಸಿ ಗೋಣಿಯಲ್ಲಿ ಕಟ್ಟಿಕೊಂಡು ಬಿಸಾಡ್ತಾರೆ. ಯೋಚನೆ ಮಾಡಬೇಕು, ಆವತ್ತು ಏನು ಪ್ರಮೀಳಾದೇವಿ ಮತ್ತು ಸೂರ್ಯದೇವಿ ಇಡೀ ಮಾತೆಯರಲ್ಲಿ ಆ ಜಾಗೃತ ಶಕ್ತಿಯನ್ನು ಮೂಡಿಸಿದಂಥ 2 ತಾಯಂದಿರು ಇವತ್ತು 500 ವರ್ಷದ ಹಿಂದೆ ನಮ್ಮ ರಾಣಿ ಅಬ್ಬಕ್ಕ ದೇವಿ. ನಾನು ಅನ್ನೋದು, ನಾವೆಲ್ಲರೂ ಈ ರೀತಿಯ ನಮ್ಮ ಇತಿಹಾಸವನ್ನು ನೋಡಿದಾಗ ನಾವು ಸಜ್ಜನಿಕೆಯನ್ನು ಬದುಕಲಿಕ್ಕೆ ಆಗ್ತದೆ, ದೇಶಕ್ಕೋಸ್ಕರ ಬದುಕಿದಂತಾಗತ್ತೆ. 10 ವರ್ಷದಿಂದ ನಮಗೆಲ್ಲರಿಗೂ ಗೊತ್ತುಂಟು. ಅದರ ಹಿಂದೆ ನಾವು ನೋಡಿದರೆ ನಾವು ನಿಮಗೆ ಯಾರು ಹೀರೋ ಅಂತ ಕೇಳಿದರೆ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅಂತ ಮಕ್ಕಳಲ್ಲಿತ್ತು. ಈಗ ಏನು ಬಾಲಿವುಡ್ಡನ್ನು ಸಂಪೂರ್ಣವಾಗಿ ಆ ಮುಸಲ್ಮಾನರ ಅಂದರೆ ಏನು ಹಿಂದೂ ಸಮಾಜವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ರ, ಈಗ ಅವರೆಲ್ಲ ಕೈಯಿಂದ ತಪ್ಪಿ ಹೋಗಿ ಇಡೀ ನಮ್ಮ ಸಮಾಜದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕಾಶ್ಮೀರ್ ಫೈಲ್ಸ್ ಮೂವಿ ಬಂತು, ದ ಕೇರಳ ಸ್ಟೋರಿ ಮೂವಿ ಬಂತು, ಚಾವಾ ಮೂವಿ ಬಂತು. ಯಾರೆಲ್ಲ ಚಾವಾ ಮೂವಿ ನೋಡಿದ್ದೀರಿ? ಚಾವಾ ಹೆಚ್ಚಿನವರು ನೋಡಬೇಕು ಬಂಧುಗಳು. ಯಾಕಂದರೆ ಶಿವಾಜಿ ಮಹಾರಾಜರ ಆ ಸುಪುತ್ರ ಸಂಭಾಜಿ ಮಹಾರಾಜ್ ಯಾವ ರೀತಿ ಅಂದರೆ ಈ ಸ್ವರಾಜ್ಯಕ್ಕೋಸ್ಕರ ಅವರ ಬೇರೆ ಬೇರೆ ರೀತಿಯ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಆದರೂ ಕೂಡ ಜಗದಂಬ ಅಂತಾರೆ ಅವರು. ಯಾವುದೇ ರೀತಿಯಲ್ಲೂ ಕೂಡ ಚಿತ್ರಹಿಂಸೆ ಕೊಟ್ಟರು ಕೂಡ ಮತಾಂತರ ಆಗುವುದಿಲ್ಲ. ಅವರ ಕಣ್ಣನ್ನು ತೆಗಿತಾರೆ, ನಾಲಿಗೆಯನ್ನು ತೆಗಿತಾರೆ, ಮೈ ಇಡೀ ರಕ್ತ ಸಿಕ್ತಾದರೂ ಕೂಡ ತಮ್ಮ ಸ್ವರಾಜ್ಯದ ಕನಸನ್ನು ಅವರು ಬಿಡುವುದಿಲ್ಲ. ಆ ಕಾರಣಕ್ಕೋಸ್ಕರ ತಾವೆಲ್ಲರೂ ಯುವಕರು ಯಾವ ರೀತಿ ವಿದ್ಯಾರ್ಥಿಗಳಿದ್ದಾರ, ವಿದ್ಯಾರ್ಥಿನಿಯರು ರಾಣಿ ಅಬ್ಬಕ್ಕನ ಥರ ಬದುಕಿದರೆ ವಿದ್ಯಾರ್ಥಿ ಮಿತ್ರರು ಚಾವ ಥರ ಬದುಕಬೇಕು. ಆ ಮುಖಾಂತರ ಈ ದೇಶದ ಆಸ್ತಿ ಆಗಬೇಕಂತ ವಿನಂತಿ ಮಾಡ್ತಾ, ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂತಹ MB ಪುರಾಣಿಕ್ ಅವರು ವಿನಂತಿ. ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಈ ನೆರೆಯ ಮಳೆಯ ಹಲವಾರು ದುರಂತಗಳ ಮಧ್ಯೆ ಸಿಲುಕಿಕೊಂಡಂತಹ ನಮ್ಮ ರಾಜಕೀಯ ವ್ಯಕ್ತಿಗಳು, ಸಂಸದರು, ಶಾಸಕರು ನಮ್ಮ ಜೊತೆ ಇರುವಂಥದ್ದು ಬಹಳ ವಿಶೇಷ. ಯಾಕೆ ಅಂತಂದರೆ ಅವರು ರಾಣಿ ಅಬ್ಬಕ್ಕನಿಗೆ ಯಾವ ಗೌರವವನ್ನು ಕೊಟ್ಟಿದ್ದಾರೆ, ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸೂಚಿಸ್ತದೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಣ ಸಂಘ ರಾಣಿ ಅಬ್ಬಕ್ಕನ 500ನೆಯ ಜನ್ಮದಿನೋತ್ಸವ ಆ ಒಂದು ವರ್ಷವನ್ನು ಆಚರಿಸುವ ಸಂದರ್ಭದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ಇಲ್ಲಿ ಆಗಿತ್ತು. ಇವತ್ತು ನಮ್ಮಲ್ಲಿ ಒಂದು ಮಾತಿದೆ, ಸೀಯಿಂಗ್ ಈಸ್ ಬಿಲೀವಿಂಗ್. ನೀವು ಚರಿತ್ರೆಯನ್ನು, ಲೇಖನಗಳನ್ನು ಎಷ್ಟು ಓದಿದರೂ ಕೂಡ ಮನಸ್ಸಿಗೆ ಸಂಪೂರ್ಣ ಅರ್ಥವಾಗುವಂತಹದ್ದು ಈ ಚಿತ್ರಗಳ ಮೂಲಕ ಇತಿಹಾಸವನ್ನು ತೆರೆದಿಟ್ಟ ರೀತಿಯಲ್ಲಿ ಚಿತ್ರಿಸಿದಂತಹ ನಮ್ಮ ಪ್ರಕಾಶ್ ಮಲ್ಪೆಯವರ ಒಂದು ಸಾಹಸ ಸಾಧನವನ್ನು ಮುಕ್ತ ಕಂಠದಿಂದ ನಾವು ಹೊಗಳುತ್ತೇವೆ. 14 ನಿಮಿಷದಲ್ಲಿ ಎಷ್ಟೊಂದು ವಿಷಯಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸನ್ಮಿತ್ರರು, ಯುವ ನಾಯಕರು ಹೇಳಿದ ಹಾಗೆ ಮಕ್ಕಳು, ಹುಡುಗರು ಕೂಡ ಸ್ವಲ್ಪ ಇಲ್ಲಿ ಕೇಳಬೇಕು. ಲಾಸ್ಟ್ ನಾನು ಹೆಚ್ಚು ಮಾತನಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ದಯವಿಟ್ಟು ಇಲ್ಲಿ ಕೇಳಿ.
ಐ ಡೋಂಟ್ ಲೈಕ್ ಡಿಸ್ಟರ್ಬೆನ್ಸ್. ಏನು ಅಂತಂದರೆ ಇವತ್ತು ಸಮಾಜದಲ್ಲಿ ಬಹಳ ನೋವಿನಿದೆ. ನಾನು ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ವಿಪರೀತ ಅನ್ಯಾಯ ಆಗ್ತಾಯಿದೆ. ಪತ್ರಿಕೆಗಳನ್ನು ನೋಡಿ, ನ್ಯೂಸ್ನಲ್ಲಿ ನೋಡಿ ಬರುವಂತಹದ್ದು ಇದೆ. ಬೆಂಗಳೂರಿನಲ್ಲಿ ಅದಾಯಿತು ಇದಾಯಿತು ಅಂತೇಳಿ. ನಮ್ಮ ಇತಿಹಾಸವನ್ನು ನೀವು ನಿಜವಾಗಿ ಅರ್ಥ ಮಾಡಿದ್ದಿದ್ರೆ, ಬಾಲ್ಯದಿಂದಲೇ ಈ ಎದೆಕಾರಿಕೆಯನ್ನು, ಧೈರ್ಯವನ್ನು ತುಂಬಿಕೊಂಡು ನೀವು ಮುಂದೆ ಬಂದಿದ್ದರೆ ಇಂತಹ ಸಮಸ್ಯೆಗಳು ಉದಯಿಸ್ತಾ ಇರಲಿಲ್ಲ. ಎರಡು ರೀತಿಯಲ್ಲಿ ನಮ್ಮ ಸಮಾಜ ಇವತ್ತು ಸಮಸ್ಯೆಯನ್ನು ಎದುರಿಸ್ತಿದೆ. ಒಂದು ಅಂತಂದರೆ, ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಇತಿಹಾಸದಲ್ಲಿ ತಾಯಂದಿರಿಗೆ ಅತ್ಯಂತ ಪ್ರಮುಖವಾದಂಥ ಸ್ಥಾನ ಕೊಟ್ಟಿದೆ. ನಮ್ಮದು ಅಳಿಯ ಕಟ್ಟು ನಿಮ್ಗೆ ಗೊತ್ತಿದೆ. ಅಬ್ಬಕ್ಕ, ರಾಣಿ ಚೆನ್ನಮ್ಮ, ಉಳ್ಳಾಳ ಅಬ್ಬಕ್ಕ, ಬೇರೆ ಬೇರೆ ವೀರ ಮಹಿಳೆಯನ್ನು ನಾವು ನೋಡಿದ್ದೇವೆ. ಅವರ ಸಾಹಸ, ಅದನ್ನು, ಆ ನಿಜವಾದ ಚರಿತ್ರೆಯನ್ನು ಪಾಶ್ಚಾತ್ಯರು ಅದುಮಿಟ್ಟಿದ್ದಾರೆ. ನಾವು ಈಗ ಹೇಳಿದ ಹಾಗೆ ನಿಜವಾದ ಚರಿತ್ರೆಯನ್ನು ನೋಡ್ತಾ ಇಲ್ಲ. ನಾವು ಸೋಲಿನ ಚರಿತ್ರೆ, ಇತಿಹಾಸ ಅಂತೇಳಿ ಹೇಳ್ತಾರೆ. ಅದಲ್ಲ, ನಮ್ಮಲ್ಲಿ ಶೂರತನದಿಂದ ಹೋರಾಡಿ ಜಯಗಳಿಸಿದಂಥ ನೂರಾರು ವ್ಯಕ್ತಿಗಳು, ಅವರ ಚಿತ್ರಗಳು ಇವೆ. ಆದ್ದರಿಂದ ನಾನು ಹೇಳುವಂಥದ್ದಿಷ್ಟೇ, ಒಬ್ಬಳು ಹೆಣ್ಣು ಮಗಳು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ತಂದಂಥ ಪೋರ್ಚುಗೀಸರು ಗೋವೆಯಿಂದ ಇಲ್ಲಿಯವರೆಗೆ ಅವರೇ ಆಳಿ ಎಷ್ಟೊಂದು ಮತಾಂತರವನ್ನು ಮಾಡಿದರು. ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದರು. ಮಕ್ಕಳಿಗೆ ಗೊತ್ತಿರಲಿ, ಈ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಗೋವಾ ಪ್ರದೇಶದಿಂದ ಎಷ್ಟೊಂದು ಜನ ಈ ಕಡೆ ಬಂದರು. ಈ GSP ಸಮಾಜದವ್ರನ್ನ ನೋಡಿ, ಅವರು ಧರ್ಮವನ್ನು ಮತಾಂತರ ಆಗುವುದಿಲ್ಲ, ಧರ್ಮವನ್ನು ಉಳಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಕರಾವಳಿಗೆ ಬಂದವರು. ಅದೇ ರೀತಿ ಹಲವಾರು ಜನ ಇಷ್ಟೊಂದು ಒತ್ತಡಗಳ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನು ಮಕ್ಕಳಿಗೆ ಚರಿತ್ರೆಯಲ್ಲಿ ಕೇಳ್ತೇನೆ. ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಮಾಜಕ್ಕೆ ಇಷ್ಟೊಂದು ಅನ್ಯಾಯ, ಅನಾಚಾರ, 1000 ವರ್ಷಗಳ ಮೊಘಲರ ಆಳ್ವಿಕೆ, 200 ವರ್ಷಕ್ಕಿಂತಲೂ ಹೆಚ್ಚು ಈ ಪಾಶ್ಚಾತ್ಯರ ಆಳ್ವಿಕೆ, ನಮ್ಮ ಒಳಗಿರ್ತಕ್ಕಂಥ ಅಂತಃಕಲಹ, ಸ್ವಾರ್ಥ, ಇದರ ಮಧ್ಯದಲ್ಲಿಯೂ ಕೂಡ ನಮ್ಮ ಸಮಾಜ, ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಈ ಜೀವಂತವಾಗಿ ಇಷ್ಟು ಬಲಿಷ್ಠವಾಗಿ ಉಳಿದದ್ದಿದ್ದರೆ ನಮ್ಮ ಸಮಾಜದ ಧರ್ಮದ ಅಂತಸತ್ವ, ಅದರ ಹೂರಣ. ಆದ್ದರಿಂದ ಮಕ್ಕಳೇ, ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡದೆ, ಇದೊಂದು ಕಂಜಾಚಾರ, ಮೂಢನಂಬಿಕೆ, ಅಂಧಶ್ರದ್ಧೆ ಎನ್ನುವ ಯಾವುದೇ ವಿಚಾರವನ್ನು ಪರಿಗಣಿಸದೆ ನಮ್ಮ ಭಾರತೀಯ ಚಿಂತನೆ ಏನಿದೆ, ನಮ್ಮ ಭಾರತೀಯ ಜೀವನ ಪದ್ಧತಿ ಏನಿದೆ, ನಮ್ಮ ಭಾರತೀಯ ಹಿರಿಯರು ಮಾಡಿದಂಥ ಸಾಧನೆಗಳು, ಅದು ಕೇವಲ ಶೌರ್ಯದಲ್ಲಿ ಮಾತ್ರ ಅಲ್ಲ, ಆಧ್ಯಾತ್ಮದಲ್ಲಿ ಮಾಡಿದ್ದಾರೆ, ವಿದ್ಯೆಯಲ್ಲಿ ಮಾಡಿದ್ದಾರೆ, ಕೃಷಿಯಲ್ಲಿ ಮಾಡಿದ್ದಾರೆ, ವಿಜ್ಞಾನದಲ್ಲಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಹಲವು ಮುಖಗಳಲ್ಲಿ ಸೇವೆ ಸಾಧನೆ ಮಾಡಿದಂತಹ ನಮ್ಮ ಹಿರಿಯರನ್ನು ನೆನಪಿಸಿಟ್ಟುಕೊಂಡು ನಾವು ಪ್ರೇರಣೆಯನ್ನು ಪಡೆದು ನಾವು ಹೀಗೆ ಆಗಬೇಕು ಎನ್ನತಕ್ಕಂಥ ಒಂದು ಆಸೆಯನ್ನಿಟ್ಕೊಳ್ಬೇಕು. ಇವತ್ತಿನ ಯುಗ ಏನಿದೆ ಅಂತಂದರೆ, ಎಲ್ಲ ಕೂಡ ರೆಡಿಮೇಡ್ ಆಗಬೇಕು, ಎಲ್ಲ ಕೂಡ ಐಷಾರಾಮದ ಜೀವನ ಆಗಬೇಕು. ಒಂದು ಫರ್ಲಾಗಿ ನಡೀಲಿಕ್ಕೆ ಸರಿ ಇಲ್ಲ ಸಹ ಮಕ್ಕಳು. ನಾವೆಲ್ಲ ಈ ಮಳೆಯಲ್ಲಿ 6 ಕಿಲೋಮೀಟರ್ 7 ಕಿಲೋಮೀಟರ್ ನಡೆದು ಕುತ್ತಿಗೆವರೆಗೆ ನೀರಿನಲ್ಲಿ ಹಳ್ಳ ದಾಟಿಕೊಂಡು ಹೋದವರು. ಇವತ್ತಿನ ಮಕ್ಕಳಿಗೆ ಜಾಸ್ತಿ ಮಳೆ ಬಂದ ಕೂಡಲೇ ನಮ್ಮ ಮಕ್ಕಳು ಕೇಳ್ತಾರೆ, ಏನಾದರೂ ನಾಳೆ ರಜೆ ಉಂಟಾ? ಜೋರು ಮಳೆ ಬಂದರೆ ಸಾಕು, ಹೌದಲ್ವಾ? ರಜೆ ಉಂಟಾ ಅಂತ ಕೇಳಿ ಕೆಲವರಿಗೆ ಖುಷಿ, ನಾಳೆ ಏನಾದರೂ ಟೆಸ್ಟ್ ಇದೆ, ಏನಾದರೂ ಕಾರ್ಯಕ್ರಮ ಇದೆ, ಅದರಲ್ಲಿ ತಪ್ಪಿಸಬಹುದು ಎನ್ನುವಂಥದ್ದು. ಹಾಗಲ್ಲ, ಈ ಮಳೆಗಳು ಲೆಕ್ಕಕ್ಕೆ ಇಲ್ಲ. ಹಿಂದೆ ನನಗೆ ಈಗ 80 ವರ್ಷ, ನಾನು ಹೇಳ್ತೇನೆ, ಇಂತಹ ನೆರೆಯನ್ನು 1000 ಗಟ್ಟಲೆ ನಾವು ನೋಡಿದ್ದೇವೆ. ಆದರೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಅದು ಅನ್ಯಾಯ ಆಗಿದೆ, ತೊಂದರೆ ಆಗ್ತಾ ಇದೆ ಕೆಲವು ವರ್ಗಕ್ಕೆ, ಅದು ದೊಡ್ಡ ಒಂದು ಆಘಾತ ಅನ್ನುವಂಥದ್ದಲ್ಲ. ಮಕ್ಕಳಲ್ಲಿ ಕೇಳೋದಿಷ್ಟೇ. ನಾನು ಹೈಸ್ಕೂಲ್ ಮಕ್ಕಳಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೇನೆ ಮಾಧವರೇ ಮೊನ್ನೆ ಕಾರ್ಯಕ್ರಮದಲ್ಲಿ. ಈಗಾಗಲೇ 38 ಆರ್ಟಿಕಲ್ ಬಂದಿದೆ. ಒಂದು ಪುಟದ ಒಂದು ಆರ್ಟಿಕಲನ್ನು, ಹಬ್ಬಕ್ಕನ ಬಗ್ಗೆ ನೀವು ಗೂಗಲ್ನಲ್ಲಿಯ ಎಲ್ಲಿಯ ಕಾಪಿ ಹೊಡೋದಲ್ಲ,
ಒರಿಜಿನಲ್ ನಿಮ್ಮದೇ ಇರಬೇಕು, ಹೊಸ ಸ್ವಂತಿಕೆಯಿಂದ ಬರೀಬೇಕು. ಅದನ್ನು ನನಗೆ 1 ತಿಂಗಳು ಕಾಲ ಕೊಟ್ಟಿದ್ದೇನೆ. ಅದರಲ್ಲಿ ಒಳ್ಳೆಯದಕ್ಕೆ 3 ಪಾರಿತೋಷಕವನ್ನು ಕೊಡ್ತೇನೆ. ಬೆಸ್ಟ್ ರಾಣಿ ಅಬ್ಬಕ್ಕನ ವಿಷಯ, ಹೊಸ ಚಿಂತನೆ, ಹೊಸ ವಿಚಾರವನ್ನು ಕೊಡಬೇಕು ಅಂಥೇಳಿ ಮಕ್ಕಳು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು PUC ಮಕ್ಕಳು, ತುಂಬ ಜವಾಬ್ದಾರಿ ಇದೆ ನಿಮಗೆ. ಆ ದೃಷ್ಟಿಯಿಂದ ಇವತ್ತಿನ ಈ ಕಿರು ಹೊತ್ತಿಗೆಯಿಂದ, ಈ ವಿಚಾರದಿಂದ ಪ್ರೇರಣೆಯನ್ನು ಪಡೆದು ನಾವು ಜೀವನದಲ್ಲಿ ಏನಾನ್ನೋ ಸಾಧನೆ ಮಾಡಬೇಕು. ವಿ ಶುಡ್ ಅಚೀವ್ ಸಮಥಿಂಗ್. ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿ ದುಡ್ಡು ಮಾಡಿ ಅಮೇರಿಕ ಹೋಗಿ ಒಂದು ಬಿಳಿ ಹುಡುಗನನ್ನು ಮದುವೆ ಮಾಡಿ ಸಾಯುವುದು ಮಾತ್ರ ಅಲ್ಲ, ಅಪ್ಪಮ್ಮನನ್ನು ಅನಾಥಾಶ್ರಮಕ್ಕೆ ಕಳಿಸಿ. ನನಗೆ ಅದು ಬೇಡ. ನೀವು, ನಾನು ಹೇಳ್ತೇನೆ, ಮೈ ಅಪೀಲ್, ಭಾರತವನ್ನು ಎಷ್ಟು ಕ್ಷಣಿಕವಾಗಿ ಕೀಳಾಗಿ ಕಾಣತಕ್ಕಂಥ ಅಮೇರಿಕದ ಅಧ್ಯಕ್ಷ, ಅಮೇರಿಕದ ಜನ, ದಯವಿಟ್ಟು ನೀವು ಪ್ರಮಾಣ ಮಾಡಿ, ನಾನು ಅಮೇರಿಕಕ್ಕೆ ಹೋಗುವುದಿಲ್ಲ, ಭಾರತವನ್ನು ಅಮೇರಿಕವನ್ನಾಗಿ ಮಾಡ್ತೇನೆ. ಆ ಶಕ್ತಿ ನಿಮಗೆ ಬೇಕು. ನಾನು ಹೇಳ್ತೇನೆ, ಆಕರ್ಷಣೆ ಬೇಡ. ನಮ್ಮ ಭೂಮಿ, ನಮ್ಮ ಮಾತೃಭೂಮಿ, ನಮ್ಮ ಭಾರತ ಸ್ವರ್ಗಕ್ಕಿಂತಲೂ ಹೆಚ್ಚಾದಂಥದ್ದು. ಈ ಭಾವನೆಯನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ರಾಣಿ ಅಬ್ಬಕ್ಕನ ಸಾಧನೆ ಏನಿದೆ, ನಮ್ಮ ಈ ಒಂದು ಇತಿಹಾಸವನ್ನು ಒಂದು ಮುಷ್ಟಿಯೊಳಗೆ ಇಟ್ಟು ನಮಗೆ ಕೊಟ್ಟಂತಹ ಪ್ರಕಾಶ್ ಮಲ್ಪೆಯವರೇ, ನಿಮ್ಮ ಈ ಸ್ತುತ್ಯಾರ್ಹ ಕೆಲಸಕ್ಕೆ ಹೃದಯದ ಅಂತರಾಳದ ಕೃತಜ್ಞತೆಯನ್ನು ಹೇಳಿ, ಎಲ್ಲ ನಮ್ಮ ಹಿರಿಯರು, ನಾನು ಹೆಚ್ಚು ಮಾತನಾಡಿದರೆ ಅಲ್ಲಿಗೆ ಕೆಲವರು ಖಾಲಿ ಮಾಡ್ತಾರೆ, ಸರ್ ಹೊರಗೆ ಬಿಡಲಿ ಅಂತೇಳಿ. ಆದ್ದರಿಂದ ಹಾಗೆ ಆಗದೆ ನಮ್ಮ ಸಂಸ್ಥೆಯ ಮೇಲೆ ಎಲ್ರಿಗೂ ಕೂಡ ವಿಶೇಷವಾದಂಥ ಒಂದು ಅಭಿಮಾನ, ಪ್ರೀತಿ ಇದೆ. ಅದು ನನ್ನಿಂದಾಗಿ ಅಲ್ಲ, ನಿಮ್ಮಿಂದಾಗಿ. ಇಲ್ಲಿಯ ಶಿಕ್ಷಕರು, ಇಲ್ಲಿಯ ವಿದ್ಯಾರ್ಥಿಗಳು ಒಳ್ಳೆಯ ಚಾರಿತ್ರ್ಯವಂತರು, ಗುಣವಂತರು, ಶಿಸ್ತಿದೆ, ಕಮಿಟ್ಮೆಂಟ್ ಇದೆ ಎನ್ನುವ ಕಾರಣಕ್ಕೆ ಈ ಸಂಸ್ಥೆಯ ಹೆಸರು ಸಮಾಜದ ಬಗ್ಗೆ, ರಾಷ್ಟ್ರದ ಬಗ್ಗೆ ವಿಶೇಷವಾದಂತಹ ಅಭಿಮಾನ, ಗೌರವದಿಂದ ಬರಬೇಕು ಅಂತ ಹೇಳ್ತಾ ಒಂದು ಜಯಕಾರ. ಆರ್ ಯು ರೆಡಿ? ಮೈ ಚಿಲ್ಡ್ರನ್, ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಸಲ್ಲಿಸ್ತಾ ಇದೀಗ ಧನ್ಯವಾದ ಸಮರ್ಪಣೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮ ಮಾರ್ಗದರ್ಶನಂತ ಡಾಕ್ಟರ್ MB ಪುರಾಣಿಕರ ಅಧ್ಯಕ್ಷರಲ್ಲಿ ನಡೆದಂಥ ಕಾರ್ಯಕ್ರಮ, ಹಾಗೆ ದೀಪ ಪ್ರಜ್ವಲನೆ ಮಾಡಿದಂಥ ಡಾಕ್ಟರ್ ವಾಮನ್ ಶೆಣೆ ಅವರಿಗೂ ಈ ಕಾರ್ಯಕ್ರಮದ ಬಗ್ಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಉಪಸ್ಥಿತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿದಂಥ ಪ್ರೊಫೆಸರ್ ಡಾಕ್ಟರ್ MB ಪುರಾಣಿಕ್, ಎಲ್ಲ ಈ ಭಾರತೀಯ ಚಿಂತನೆಗಳಿಗೆ ಆ ಒಂದು ಅವಕಾಶ ನೀಡುವಂಥ ನಮ್ಮ ಹಿರಿಯರು, ಅವರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಬ್ರಿಜೇಶ್ ಶೌಟ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತದ್ದು ಈಗ ತೆರಳಿದ್ದಾರೆ, ಅವರಿಗೆ ವಂದನೆಗಳು. ಹಾಗೆ ನಮ್ಮ ಜೊತೆ ವೇದವ್ಯಾಸ ಕಾಮತ್ ಹೇಳಿದ್ದಾರೆ, ಅವರು ಹೊರಟರು. ಹಾಗೆ ಹೇಳಿದೆ ಒಂದೇನೆಂದರೆ, ಅವರಿಗೆ ಹೇಗೆಂದರೆ ಮಳೆಗಾಲ ಬಂದಾಗ ರೈನ್ ಕೋಟ್ ಹಾಕ್ಕೊಂಡು ಇವರು MLA ಯಾವುದಂತ ಗೊತ್ತಾಗೋದಿಲ್ಲ, ರೈನ್ ಕೋಟ್ ಹಾಕಿಕೊಂಡು ಮತ್ತೆ ಗೊತ್ತಾಗೋದು. ಅಲ್ಲಿ ರೈನ್ ಕೋಟ್ನ ಒಳಗಿದ್ದವ್ರು ಯಾರಂದರೆ ಅದು ವೇದವ್ಯಾಸ ಕಾಮತ್. ಹಲವಾರು ಕಡೆ ನಾವು ನೋಡಿದ್ದೇವೆ ಅವರನ್ನು. ಹಾಗೆ ಅವರು ಹೊಡೆದಾಗ ಹೇಳಿದೆ, ರೈನ್ ಕೋಟ್ ಹಾಕಿ ಹೋಗ್ಲಿಕ್ಕೆ ಉಂಟಾ ಅಂತ ಹೇಳಿಕೊಂಡು. ಸೊ ಈಗಾಗಲೇ ಹೇಳಿದರು, ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಯುವಕರು, ಅವ್ರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾನೆ. ಮುಖ್ಯವಾಗಿ ಪ್ರಕಾಶ್ ಮಲ್ಪೆ ಅವರು, ಒಂದು ನಾವು ಕ್ರೀಡೋತ್ಸವ ಮಾಡಬೇಕಾದ್ರೆ ರಾಣಿ ಅಬ್ಬಕ್ಕನ ಬಗ್ಗೆ ಸಾಹಿತ್ಯನ ಹುಡುಕ್ತಿದ್ದೆವು. ಆ ಸಂದರ್ಭದಲ್ಲಿ ಸಾಹಿತ್ಯ ಸಿಗಲಿಲ್ಲ. ಇವತ್ತು ನಿಮ್ಮ ಕಿರುಚಿತ್ರ ನೋಡಿದಾಗ ಈ ವರ್ಷದ ಕ್ರೀಡೋತ್ಸವಕ್ಕೆ ಒಳ್ಳೆಯ ಸಾಹಿತ್ಯ ನಮಗೆ ಸಿಗ್ತದೆ ಅನ್ನುವಂಥದ್ದು ನಮಗೆ ಧೈರ್ಯ ಇದೆ. ಯಾಕಂದರೆ ಮೊನ್ನೆ ಲತೀಶ್ ಕೂಡ ಹೇಳಿದರು, ಸಾಹಿತ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿಕೊಂಡು. ಇವತ್ತು ಒಳ್ಳೆಯ ಸಾಹಿತ್ಯ ಸಿಕ್ಕಿದೆ. ಈ ಒಂದು ನಮ್ಮ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿದ್ದೀರಿ. ಈ ಕಾರ್ಯಕ್ರಮ ನಮಗೆ ಅನುವು ಮಾಡಿಕೊಟ್ಟು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶರಣ್ ಕುಮಾರ್ ಅವರು 100 ಕಾರ್ಯಕ್ರಮವನ್ನು ಒಂದು ಆಯೋಜನೆ ಮಾಡುವಂಥ ಒಂದು ಜವಾಬ್ದಾರಿ ಹೊತ್ತಂಥ ಶರಣ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಹಾಗೆ ಎಲ್ಲ ಈ ಕಾರ್ಯಕ್ರಮದ ರೂವಾರಿಗಳು ಮಾಧವರು 500 ಕಾರ್ಯಕ್ರಮವನ್ನು ಜವಾಬ್ದಾರಿ ಹೊತ್ತಿದ್ದಾರೆ, ಅವರುಗಳು ವಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಎದುರು ಭಾಗದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಪ್ರಮುಖರಿಗೆ, ಹಾಗೆ ಶಾರದಾ PU ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ. ಹರಿ ಓಂ. ಶಾಂತಿ ಮಂತ್ರ ಸಾವಧಾನ್, ಎಲ್ಲರೂ ನೇರ ಕೂತ್ಕೊಳ್ಳಿ. ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾರ್ ಭವೇತ್. ಓಂ
ಶಾಂತಿ ಶಾಂತಿ ಶಾಂತಿ.